ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। ಆರಾತ್ರಿಕ ಗಾನಗಳಲ್ಲಿ ಎರಡನೇ ಚರಣ ನೋಡ್ತಾ ಇದ್ವಿ. ಇವತ್ತು ಸ್ವಾಮಿ ವಿಜ್ಞಾನಜಿ ಮಹಾರಾಜವರ ಜಯಂತಿ. ಅವ್ರದ್ದೊಂದು ಎರಡು ನೆನಪು ಮಾಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಪರಮಹಂಸರನ್ನು ಭೇಟಿಯಾದಾಗ ನೀವು ಓದಿರೋರಿಗೆಲ್ಲ ಗೊತ್ತೇ ಇದೆ. ಪರಮಹಂಸ ಕೇಳ್ತಾರಲ್ಲ, ನನ್ನ ಜೊತೆ ಕುಸ್ತಿ ಆಡಲಿಕ್ಕೆ ಬರುತ್ತಾ ನಿನಗೆ ಅಂತ. ಆವಾಗ ಪರಮಹಂಸರ ಜೊತೆ ಇವ್ರಿಗೆ ಆಶ್ಚರ್ಯ, ಇವನು ಯುವಕ ಅಲ್ವಾ, ಅದು ಚೆನ್ನಾಗಿ ಒಳ್ಳೆ ವೆಲ್ ಬಿಲ್ಟ್ ಶರೀರ, ಇದು ಎಲ್ಲ ಭಾಳ ಚೆನ್ನಾಗಿತ್ತು ಶರೀರ ಅವ್ರದ್ದು. ಅವರು ಕುಸ್ತಿ ಆಡಲಿಕ್ಕೆ ಹೋಗಿ ಪರಮಹಂಸ ಕೈ ಹಿಡ್ಕೊಂಡು ಆಮೇಲೆ ಅವ್ರಿಗೆ ಶಕ್ತಿ ಸಂಚಾರ ಆಗಿ ಒಂದು ಸಮಾಧಿಯ ಅನುಭವ ಪರಮಹಂಸ ಕೊಟ್ಟ ಮೇಲೆ ಆಮೇಲೆ ಪರಮಹಂಸರು ಏನು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಇವನು ಕೃಷ್ಣನೊಂದಿಗೆ ಕುಸ್ತಿ ಆಡಿದ್ದ ಅಂತ. ಪರಮಹಂಸರು ಯಾವಾಗ ಯಾವ ರೀತಿ ಹೇಳ್ತಾರೆ ಅನ್ನೋದು ಭಾಳ ಆಶ್ಚರ್ಯ. ಅಂಥವ್ರಿಗೆ ಅವತಾರಗಳಿಗೆ ಮಾತ್ರ ಅರ್ಥ ಆಗೋದು ಅಂತ ಇಟ್ಕೊಳ್ಳಿ. ಅದು ಎರಡನೇ ಅಂಶ ಭಾಳ ಮುಖ್ಯ. ಅಂದರೆ ನಾವು ಜನ್ಮಾಂತರಗಳಿದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಇಷ್ಟೇ ಸಾಕಲ್ಲ. ಪರಮಹಂಸ ಹೇಳಿದ ಮೇಲೆ ನಮ್ಗೆ ಅನುಭೂತಿ ಇಲ್ಲ, ಸತ್ಯ. ಅವತಾರ ಹೇಳ್ತಾ ಇದ್ದಾನಲ್ಲ, ಅಷ್ಟು ನಂಬಿಟ್ರೆ ಆಯ್ತಲ್ಲ, ಇನ್ನು ಮತ್ತು ಜಂಜಾಟ ಯಾಕೆ. ಈ ವಿಜ್ಞಾನಜಿ ಮಹಾರಾಜ್ ಒಂದು ಸಲ ಪ್ರಶ್ನೆ ಮಾಡ್ತಾರೆ ಪರಮಹಂಸಗೆ. ಅವರೆಲ್ಲ ಆಗಿನ ಕಾಲದವರು ಅಂದರೆ ಪಾಶ್ಚಾತ್ಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತವರು. ಆಗ ಎಲ್ಲ ಸಾಕಷ್ಟು ಜನ ಒಂದು ಈ ತತ್ವಶಾಸ್ತ್ರವನ್ನು ಓದಬೇಕು ಅಂತ ಹಂಬಲ, ಯಾರು ಸ್ವಲ್ಪ ಓದಬೇಕು ಅಂತಿತ್ತು ಅವರೆಲ್ಲ ಓದೋರು. ಅದರಲ್ಲೂ ಮುಖ್ಯವಾಗಿ ಪಾಶ್ಚಾತ್ಯ ತತ್ವಶಾಸ್ತ್ರಗಳು. ವಿವೇಕಾನಂದರು ಓದಿರ್ತಾರಲ್ಲ, ಹಾಗೆ ಇವರು ಕ್ಯಾಂಟು, ಹೆಗಲ್ಲು ಇವ್ರನ್ನೆಲ್ಲ ಓದಿರ್ತಾರೆ. ಆವಾಗ ಇವರು ಪರಮಹಂಸರು ಬಂದಮೇಲೆ ಏನು ಯಾರೋ ಒಬ್ಬರು ಮಹಾತ್ಮರು ಅಂತಂದರೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಂತ, ಬುದ್ಧಿವಂತರು ಅಂತ, ನಮಗೆ ತುಂಬ ವಿಚಾರದ ಬಗ್ಗೆ ತುಂಬ ಮಾತಾಡ್ತಾ ಇದ್ದರೆ ನಮ್ಮ ಲೆಕ್ಕಾಚಾರ ಏನು ಸಾಕಷ್ಟು ಇವರು ಓದಿದ್ದಾರೆ, ತುಂಬ ಸಾಧನೆ ಮಾಡಿದ್ದಾರೆ ಅಂತ ಕಲ್ಪಿಸ್ಕೊಳ್ತೀವಿ. ಸತ್ಯ ಇರ್ಬೋದು, ಸತ್ಯ ಅಂತ ಇರ್ಬೋದು. ಯಾಕೆ ಚಾರಿತ್ರಕ್ಕೆ ಬೇರೆದೇ ಆದಂಥ ಒಂದು ಆಯಾಮ ಇದೆ. ನಮ್ಮದೇನು ಕಲ್ಪನೆ ಇದೆ. ಮುಖ್ಯವಾಗಿ ಯಾರಿಗೂ ಉಪನ್ಯಾಸ ಕೆಲವರಿಗೆ ತುಂಬ ಉಪನ್ಯಾಸ ಕೇಳುವಂಥ ಚಟ ಇರುತ್ತೆ. ಅವ್ರಿಗೆ ಈ ಪದ ಉಪಯೋಗಿಸೋಕ್ಕೂ ಒಂದು ಕಾರಣ ಇದೆ. ಯಾಕೆ ಅಂತ ಕೇಳಬೇಡಿ, ಸುಮ್ಮನೆ ಕೇಳ್ಕೊಳ್ಳಿ, ತುಂಬ ಪ್ರಶ್ನೆ ಮಾಡಿಬಿಡಿ. ಅವ್ರಿಗೆ ಯಾರಾದರೂ ತುಂಬ, ಈಗ ನಾನು ಉಪನ್ಯಾಸಕ್ಕೆ ಹೋಗ್ತಾ ಇರ್ತೀನಿ, ನನ್ನ ಸಭೆಯಲ್ಲಿ ಒಂದಷ್ಟು ಜನ ಕೂತಿರ್ತಾರೆ, ನಾವು ಕೂತಿರ್ತೀವಿ, ಏನೋ ಭಾಳ ವಿಚಾರ ಮಾತಾಡ್ತಿರ್ತಾರೆ. ಆಮೇಲೆ ಅವರು ಎಲ್ಲ ತಿಳಿದ ಮೇಲೆ ತುಂಬ ವಿಚಾರದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡು ಆಳವಾಗಿ ಮಾತಾಡ್ತಿರ್ತಾರೆ. ಅದನ್ನು ಹೇಳಿದ ಮೇಲೆ ನಮಗನ್ಸುತ್ತೆ, ಏನು ಜನ ಎಷ್ಟು ಅಷ್ಟನ್ನೇ ತೊಗೊಂಡ್ಬಿಡ್ತಾರೆ, ಏನು ಮಾತು, ಏನು ವಿಚಾರ, ಏನು ಅಂತ. ಅದರಿಂದ ಅಂದರೆ ಚಾರಿತ್ರಕ್ಕೋದಕ್ಕೆ ಸಂಬಂಧ ಇರಬೇಕು ಅಂತ ಏನು ನಿಯಮ ಇಲ್ಲ. ಬುದ್ಧಿವಂತಿಕೆಯನ್ನು ಹಾಗೆ ಬೆಳೆಸ್ಕೋಬೋದು. ಅದಕ್ಕೆ ಇದೊಂದು ವಿಶೇಷತೆ. ಆಧ್ಯಾತ್ಮಿಕ ಜೀವನ ಇದೆಯಲ್ಲ, ಇದನ್ನು ಹೊರತುಪಡಿಸಿದಂಥ ಜೀವನ. ನಿಮಗೆ ಬುದ್ಧಿವಂತಿಕೆ ಇಲ್ಲದಿದ್ದರೂ ಈ ಪರಮಾತ್ಮನ ಪಡೀಲಿಕ್ಕೆ ಭಗವಂತ ಏನು ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಇವನು ನಮ್ಮ ಹರಿಪ್ರಸನ್ನ ಇವರು ಶ್ರೀರಾಮಕೃಷ್ಣನ್ ಕೇಳ್ತಾರೆ, ನೀವು ಭಾಳ ದೊಡ್ಡವರು ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಬಂದು ಹೊಸ್ತು, ಇನ್ನೂ ಅಷ್ಟೊಂದು ಅಭ್ಯಾಸ ಆಗಿಲ್ಲ ಪರಮಹಂಸರು. ಅದರಿಂದ ನೀವೇನೋ ಹೆಗಲ್ಲು, ಕ್ಯಾಂಟು ಇವ್ರನ್ನೆಲ್ಲ ಓದಿದ್ದಾರೆ. ಪರಮಹಂಸ ಬಹುಶಃ ಹೆಸರು ಕೇಳಿದ್ರೆ ಇಲ್ವಾ. ಆದರೆ ಇವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಮಹಾಶಯರೇ ನೀವು ಹೆಗಲ್ಲು, ಕ್ಯಾಂಟು ಇವ್ರನ್ನೆಲ್ಲ ಓದಿದ್ದೀರಾ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾನೆ, ಮೊದಲು ಅದನ್ನು ಬಿಸಾಕಿ ಹೇಳ್ತೀನಿ, ನಿನಗೆ ಭಗವಂತ ಸಿಗಬೇಕು ಅಂತಂದರೆ ಪುಸ್ತಕದಲ್ಲಿ ಇಲ್ಲ, ನಾನು ಹೇಳಿದಾಗೆ ಮಾಡಬೇಕು. ನಾನು ಹೇಳೋದು ಬಿಟ್ಟು ಆಚೀಚೆ ಮಾಡೋಂಗಿಲ್ಲ. ಭಗವಂತ ಸಿಗಬೇಕೋ ಸಾಧನೆ ಮಾಡಬೇಕು. ಅದರಿಂದ ಈ ಕ್ಯಾಂಟು ಹ್ಯಾಗಲ್ಲು ಇವ್ರನ್ನೆಲ್ಲ ಜಾಸ್ತಿ ಇಟ್ಕೋಬೇಡ. ನೀವು ಓದಿದ ಮೇಲೆ ಗೊತ್ತಾಗುತ್ತೆ, ನೀವು ಓದಬೇಕು, ಅವಾಗಲೇ ಅದ್ರದ್ದೆಲ್ಲ ಏನು ಅಂತ ಗೊತ್ತಾಗುತ್ತೆ. ಈ ಫಿಜಿ ಐಲ್ಯಾಂಡ್ಸು ಇದರೆಲ್ಲ ಘಟನೆ ಕೊಡೋದು ನಮ್ಗೆ ವಿಜ್ಞಾನಜಿ ಮಹಾರಾಜ ಜೀವನದಲ್ಲೇ ಸಿಗುತ್ತೆ. ವಿವೇಕಾನಂದರಿಗೆ ಅನುಭೂತಿ ಆಗಿದ್ದು ಫಿಜಿ ಐಲ್ಯಾಂಡ್ಸ್ ವಾಲ್ಕೆನೋ ಆಗಿದ್ದೆಲ್ಲ. ಆಮೇಲೆ ಇನ್ನೊಂದು ದಿವಸ ವಿಜ್ಞಾನಜಿ ಮಹಾರಾಜ್ ಬಹುಶಃ ನೀವು ಯಾರು ಬೇಲೂರು ಮಠಕ್ಕೆ ಹೋಗಿದ್ರೆ ನೋಡಿರ್ತಾರೆ, ವಿವೇಕಾನಂದರು ಕೋಣೆ ಯಾವುದು ಉಳ್ಕೊಂಡಿದ್ರು ಅದನ್ನೇ ಈಗ ಕೋಣೆಯಾಗೆ ಇಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಕೋಣೆ ಇದೆ, ಎರಡಿದೆ, ಒಂದು ಹಿಂದೆ ಒಂದು, ಇನ್ನೊಂದು ಪಕ್ಕದಲ್ಲೊಂದು. ಅದು ಮುಂದ್ಗಡೆ ಅಂತ ಕಾಣಲ್ಲ, ಹಿಂದ್ಗಡೆಯಿಂದ ಹೋದರೆ ಕಾಣ್ತದೆ.
ಆ ಕಡೆ ಬ್ರಹ್ಮಾಂಜಿ ಮಹಾರಾಜ್ ಇರೋರು, ಈ ಕಡೆ ಮಹಾಪುರುಷ ಮಹಾರಾಜು, ಆಮೇಲೆ ವಿಜ್ಞಾನಜಿ ಮಹಾರಾಜ್ ಇವರೆಲ್ಲ ಇದ್ದರು. ಅಲ್ಲಿ ಈ ರಾತ್ರಿ ಸುಮಾರು 1-1:30 ಅಷ್ಟೊತ್ತಿಗೆ ಸ್ವಾಮೀಜಿಯ ಕೋಣೆಯಿಂದ ಜೋರಾಗಿ ಅಳು ಕೇಳಿಸ್ತಾ ಇದೆ. ಯಾರೋ ಜೋರಾಗಿ ಅಳ್ತಾ ಇದ್ದಾರೆ. ಇವ್ರಿಗೆ ವಿಜ್ಞಾನಜಿ ಮಹಾರಾಜ್ ಏನು ಅಂದ್ಕೊಂಡ್ರು, ಯಾಕೆ ಅಳ್ತಾ ಇದ್ದಾರೆ, ಬಹುಶಃ ಸ್ವಾಮೀಜಿಗೆ ಅನಾರೋಗ್ಯದಿಂದ ನೋವು ಇತ್ಯಾದಿ ಜಾಸ್ತಿ ಆಗಿರಬೇಕು, ಅದಕ್ಕೆ ಇಷ್ಟು ಜೋರಾಗಿ ಅಳ್ತಾ ಇದ್ದಾರೆ ಅಂದ್ಕೊಂಡು ಹೊರಗಡೆ ಬಂದರು. ಹೊರಗಡೆ ಬಂದು ವಿವೇಕಾನಂದರು ಕೋಣೆಯನ್ನು ಪ್ರವೇಶ ಮಾಡಿ ನೋಡ್ತಾರೆ, ವಿವೇಕಾನಂದರು ಕೂತ್ಕೊಂಡಿದ್ದಾರೆ. ಅದಕ್ಕೆ ಸ್ವಾಮೀಜಿ ಕೇಳ್ತಾರೆ, ಏನು ಪೇಸನ್, ಅವ್ರಿಗೆ ಪೇಸನ್ ಅಂತ ಕರಿತಾ ಇರ್ತಾರೆ ಸ್ವಾಮೀಜಿ, ಅಡ್ಡ ಹೆಸರು ಇಟ್ಟಿರ್ತಾರೆ. ಏನು ಪೇಸನ್, ಇನ್ನೂ ಮಲಗಿಲ್ವಾ ನೀನು ಅಂತ. ಇಲ್ಲ, ಯಾರೋ ಅಳ್ತಾ ಇದ್ರು. ಯಾರು ಅಳ್ತಾ ಇದ್ದಿದ್ದು, ನೀವು ಮಲಗಿಲ್ವಾ? ಇಲ್ಲ ಸ್ವಾಮೀಜಿ, ನಾನು ಯಾಕೆ ಅದು ಅಳ್ತಿದ್ದಿದ್ದು ನಾನೇ. ಯಾಕೆ ಅಳ್ತಾ ಇದ್ದೆ ಅಂತಂದರೆ, ಪರಮಹಂಸರಿಗೆ ಅವ್ರು ಪ್ರಾರ್ಥನೆ ಮಾಡ್ತಾಯಿದ್ರಂತೆ ವಿವೇಕಾನಂದರು, ನಮ್ಮ ಭಾರತದ ದೇಶದ ಜನ ಯಾವ ಮಟ್ಟದಲ್ಲಿದ್ದಾರೆ, ನೀನು ಈ ಉದ್ಧಾರ ಮಾಡು ಅಂದರೆ ನಮ್ಮಂಥವ್ರಿಗೆ. ಅವನು ಉದ್ಧಾರ ಆಗಿ ಆಯ್ತಲ್ಲ, ನಿರ್ವಿಕಲ್ಪ ಸಮಾಜ ಆಯಿತು, ಶಿವನ ಅವತಾರ ಆಯಿತು, ಜಗತ್ತನ್ನು ಇದ್ದೇ ಆಯಿತು, ಎಲ್ಲ ಆಯ್ತಲ್ಲ. ಅದಕ್ಕೆ ನಮ್ಮ ಸಾಮಾನ್ಯ ಜನರ ಅವಸ್ಥೆ ಮಟ್ಟ ಇದನ್ನು ನೋಡಿ ವಿವೇಕಾನಂದರಿಗೆ ಆ ಭಾವ ನಮ್ಮನ್ನು ನೋಡಿ ಆ ದುಃಖವನ್ನು ತಡೆಯಲಾರದೆ ಅಷ್ಟು ಜೋರಾಗಿ ಅಳ್ತಾ ಇದ್ದಾರೆ. ಇದು ವಿಜ್ಞಾನಜಿ ಮಹಾರಾಜು ಬರೆಯುವಂಥ ಘಟನೆ ಇದು. ಅವರಿಗೆ ಅದಕ್ಕೆ ವಿಜ್ಞಾನಜಿ ಮಹಾರಾಜ್ ಮುಂದೆ ಅಲಹಾಬಾದ್ನಲ್ಲಿ ಇದು ಮಠ ಪ್ರಾರಂಭ ಮಾಡಿದ ಮೇಲೆ ಅವರೊಂದು ಕಾರ್ಯ ತೆಗೆದುಕೊಳ್ತಾರೆ. ಏನು ಅಂತಂದರೆ, ರಾಮಾಯಣವನ್ನು ಆಂಗ್ಲ ಭಾಷೆಗೆ ತರ್ಜಿಮೆ ಮಾಡಲಿಕ್ಕೆ ಬರಿತಾ ಇರ್ತಾರೆ. ತರ್ಜಿಮೆ ಮಾಡೋ ಒಂದು ಕೆಲಸ ತೆಗೆದುಕೊಳ್ತಾರೆ. ತರ್ಜಿಮೆ ಮಾಡೋ ಹೊತ್ತಿಗೆ ಅದು ಅರ್ಧಕ್ಕೆ ನಿಂತು ಹೋದು, ಮಾಡಲಿಲ್ಲ ಅವ್ರು ಪೂರ್ತಿ. ಯಾರೋ ಒಬ್ಬರು ಕೇಳ್ತಾರೆ, ಮಹಾಶಯ ಸ್ವಾಮೀಜಿ ಯಾಕೆ ರಾಮಾಯಣ ಪೂರ್ತಿ ಬರಲಿಲ್ಲ ಆಂಗ್ಲ ಭಾಷೆಯಲ್ಲಿ ಅಂತ. ಅವ್ರೇನು ಹೇಳ್ತಾರೆ ಗೊತ್ತೇನು, ನಾನೇನೋ ರಾಮಾಯಣ ಬರಿಬೇಕು ಅಂತ ಪುಸ್ತಕ ತೆರೆದು ಲೇಖನಿ ಕೈಯಲ್ಲಿ ಹಿಡಿದು ಕೂತ್ಕೊಳ್ತೇನೆ, ಇನ್ನೇನು ಬರೀಲಿಕ್ಕೆ ಶುರು ಮಾಡಬೇಕು, ರಾಮ ಲಕ್ಷ್ಮಣ ಸೀತಾ ಹನುಮಂತ ಎಲ್ಲ ಬಂದುಬಿಡ್ತಾರೆ. ಅವರ ದರ್ಶನ ಆಗ್ತಾ ಇರುತ್ತೆ ನನಗೆ, ಆದ್ದರಿಂದ ಬರೆಯೋದಿಲ್ಲ, ನಿಂತು ಹೋಯ್ತಲ್ಲ ಅಲ್ಲಿ. ಅವರು ಇದೊಂದು ಘಟನೆ ಭಾಳ ಚೆನ್ನಾಗಿದೆ. ಯಾವುದು ಹೇಳಿ, ಶ್ರೀಮಾತೆಯವರಿಗೆ ದರ್ಶನ ಮಾಡುವುದು. ಇವರು ವಿವೇಕಾನಂದಜಿ ಮಹಾರಾಜು ಮತ್ತು ಸ್ವಾಮೀಜಿ ಇಬ್ಬರು ಬಲರಾಮ್ ಬೋಸ್ ಮನೆಗೆ ಹೋಗ್ತಾರೆ. ಸ್ವಾಮೀಜಿ ಕರ್ಕೊಂಡು ಹೋಗ್ತಾರೆ. ಇಬ್ಬರು ಬಲರಾಮ್ ಬೋಸ್ ಮನೇಲಿ ಕೂತಿರ್ತಾರೆ. ಆವಾಗ ಸ್ವಾಮೀಜಿ ಕೇಳ್ತಾರೆ ವಿಜ್ಞಾನಜಿನ, ಏನೋ ಹೋಲಿ ಮದರ್ ಹೋಗಿ ನಮಸ್ಕಾರ ಮಾಡಿದ್ಯಾ ಅಂತ. ಇವರು ಇಲ್ಲ, ನಾನು ಮಾಡಿಲ್ಲ ಅಂತ. ಹೋಗು, ಅವರು ಸ್ವಾಮೀಜಿ ಬೈಯೋದಿದೆ, ಚೆನ್ನಾಗೇ ಹೋಯ್ತು, ಮೂರ್ಖ, ಹೋಗಿ ಮೊದಲು. ಏನು ಇವರು ಬ್ರದರ್ ಸನ್ಯಾಸಿ, ಅದು ಸ್ವಾಮೀಜಿ ಬೇರೆ, ಬ್ರಹ್ಮಾಂಡನೇ ಬಿಡಲಿಲ್ವಲ್ಲ. ಹೋಗು ಮೊದಲು ಹೋಗಿ ಶ್ರೀಮಾತೆಯವ್ರಿಗೆ ನಮಸ್ಕಾರ ಮಾಡ್ಕೊಬೋಗಂತ. ಅಲ್ಲಿ ಗೊತ್ತಲ್ಲ, ಬಲರಾಮ್ ಬೋಸಿಂದ ಒಂದು ರಸ್ತೆ ಆ ಕಡೆ ನೇರವಾಗಿ ಹೋದರೆ ನಿಮಗೆ ಉದ್ಬೋಧನ ಸಿಗ್ತದೆ. ಉದ್ಬೋಧನಕ್ಕೆ ಹೋಗಿದ್ದಾರೆ. ವಿಜ್ಞಾನಜಿ ಮಾರ್ಗ ಗೊತ್ತಲ್ಲ, ಅವ್ರು ಯಾವ ಇವರನ್ನು ನಮಸ್ಕಾರ ಮಾಡೋದಿಲ್ಲ. ದೂರದಲ್ಲಿ ಶ್ರೀಮಾತೆಯವರು ಒಳಗಡೆ ಕೂತಿದ್ದಾರೆ, ಇವರು ದೂರದಲ್ಲಿ ಸುಮ್ಮನೆ ಬಗ್ಗೆ ನಮಸ್ಕಾರ ಮಾಡಿ ಇನ್ನೇನು ಹೋಗಬೇಕು, ಸ್ವಾಮೀಜಿ ಹಿಂದೆ ನಿಂತಿದ್ದಾರೆ ಅವರು. ಅದಕ್ಕೆ ಹೇಳ್ತಾರೆ, ಜಗಜ್ಜನನಿಗೆ ನಮಸ್ಕಾರ ಮಾಡುವ ಕ್ರಮ ನಿನಗೆ ಗೊತ್ತಿಲ್ವಲ್ಲ ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ಟು ತೋರಿಸ್ಕೊಡ್ತಾರೆ ಇವ್ರಿಗೂ, ನೀನು ಶ್ರೀಮಾತೆಯವ್ರಿಗೆ ಹೀಗೆ ನಮಸ್ಕಾರ ಮಾಡು ಅಂತ. ಅವನ ಪೇಸನ್ ನಮ್ಮ ವಿಜ್ಞಾನಜಿ ಮಹಾರಾಜ್ ಬಂದು ಹೇಳ್ತಾರೆ, ಯಾರಿಗೆ ಗೊತ್ತಿತ್ತು ಇವ್ರು ನನ್ನ ಹಿಂದೆ ಬರ್ತಾರೆ ಅಂತ. ಹೋಗಿ ನಮಸ್ಕಾರ ಮಾಡು ಅಂತ ಹೇಳಿದ್ರು. ಇವ್ರು ಸ್ವಾಮೀಜಿ ಬರಲ್ಲ ಅಂತ ಹೊಟ್ಟೋಗಿದ್ರು. ಹೋದ್ರೆ ಸ್ವಾಮೀಜಿ ಹಿಂದೆ ನಿಂತು ಶ್ರೀಮಾತೆಗೆ ನಮಸ್ಕಾರ ಮಾಡೋದು ಹೇಗೆ ಅಂತ. ನಮ್ಮ ಈಗಿನ ಹಿಂದೆ ಆಗಿದ್ದ ಅಧ್ಯಕ್ಷರು ಸ್ವಾಮೀಜಿ ಆತ್ಮಸ್ಥಾನಜಿ ಮಹಾರಾಜ್, ಅವ್ರ ಗುರುಗಳು ಅವರೇ. ಸೊ ಎಷ್ಟು ವರ್ಷ ಅವರು ಅಲ್ಲಿದ್ದರೋ, ವಿಜ್ಞಾನಜಿ ಮಹಾರಾಜ್ ಇವತ್ತು ಜಯಂತಿ ವಿಶೇಷವಾಗಿ ಆಚರಣೆ ಮಾಡಿಸ್ತಾರೆ. ಅವ್ರ ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು. ಅವರು ಮಹಾಪುರುಷ ಮಹಾರಾಜ್ ಸ್ವಾಮಿ ಶಿವಾನಂದರ ಹತ್ರ ಮಂತ್ರದೀಕ್ಷೆ ಪಡಿಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಅವ್ರು ಇದ್ದರು. ಆವಾಗ ಎಷ್ಟೋ ಪ್ರಯತ್ನ ಪಟ್ಟರು. ಅವ್ರ ಊರು ಅಕ್ಕಪಕ್ಕ ಸ್ವಾಮೀಜಿ ಹತ್ರ ದೀಕ್ಷೆ ಆಗಲಿಲ್ಲ. ಕೊನೆಗೆ ಬೇಲೂರು ಮಠಕ್ಕೆ ಬರ್ತಾರೆ. ಬೇಲೂರು ಮಠದಲ್ಲಿ ಇನ್ನೇನು ಮಹಾಪುರುಷ ಮಹಾರಾಜು ಸಿಕ್ಕಲಿಲ್ಲ. ಸರಿ, ವಿಜ್ಞಾನಜಿ ಮಹಾರಾಜ್ ಯಾರೋ ಹೇಳಿದ್ರು, ಇಲ್ಲ ಮಹಾಪುರುಷ ಮಹಾರಾಜ್ ಅಷ್ಟೊತ್ತಿಗೆ ಇವರು ಅವಕಾಶ ಇದ್ದಾಗೆ ತಪ್ಪಿ ಹೋಗ್ತದೆ. ಆದರೆ ಅವ್ರನ್ನೇ ನನ್ನ ಗುರು, ಅವ್ರ ಹತ್ರನೇ ಮತ ದೀಕ್ಷೆ ಪಡಿಬೇಕು ಅಂತ ಇವ್ರಿಗೆ ಆಸೆ ಇತ್ತು. ಆಗಲಿಲ್ಲ ಅದು. ಕಡೆದಾಗಿ ಬೇಲೂರು ಮಠಕ್ಕೆ ಬಂದಾಗ ಅವ್ರು ಕೇಳ್ತಾರೆ, ಯಾರಿದ್ದಾರೆ ಈಗ ಇನ್ನೂ ವಿಜ್ಞಾನಜಿ ಮಹಾರಾಜ್ ಇದ್ದಾರೆ ಅಂತ. ಸರಿ, ಅವ್ರನ್ನ ಮಂತ್ರದೀಕ್ಷೆ ಕೊಡಬೇಕು, ಕೇಳ್ಕೊಳ್ಳೋಣ ಅಂತ ಹೋದ್ರು ಇವರು. ಹೋಗಿ ಸ್ವಾಮೀಜಿನ ನೋಡ್ತಾರೆ. ಸ್ವಾಮೀಜಿನ ನೋಡಿದ್ರೆ ಯಾರಿಗೂ ಉತ್ಸಾಹ ಬರ್ತಾಯಿಲ್ಲ. ಇವ್ರ ಹತ್ರ ನಾವು ಮಂತ್ರದೀಕ್ಷೆ ತೊಗೋಬೇಕಾ? ಯಾಕೆಂದರೆ ಅವ್ರು ಯಾವುದೋ ಒಂದು ಹಳೇ ಇದು, ಅವರು ಶಕೆಗಾದಲು 3 ಕೋಟ್ ಹಾಕೊಳ್ಳೋರಂತೆ, ಸಾಕ್ಸು, ಟೋಪಿ, ಮಫ್ಲರು. ಅವ್ರು ನೋಡಲಿಕ್ಕೆ ಬಾಹ್ಯವಾಗಿ ತಮ್ಮನ್ನು ತಾವು ಮುಚ್ಕೊಂಡಿದ್ರು. ಭಾಳ ಏನೂ ಗೊತ್ತಿಲ್ಲ ಇವ್ರಿಗೆ, ಜನ ಬರಬಾರ್ದು ಆ ಥರ ಅವ್ರದ್ದು ಆಲೋಚನೆ. ಹಾಗಾಗಿ ಭಾಳ ಸರಳವಾಗಿ ನೋಡ್ಲಿಕ್ಕೆ ಬಾಹ್ಯವಾಗಿ ಎಷ್ಟೋ ಘಟನೆಗಳು, ಅವರ ಕರ್ಮಗಳು ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು ಸಾಮಾನ್ಯ ಜನರಿಗೆ. ಅದರಿಂದ ಇವರು ಕಾಲೇಜ್ ಯುವಕ ಅಲ್ವಾ, ನಮ್ಮಂಥವ್ರ ಥರ. ಅವ್ರು ಹೋಗಿ ಕೇಳ್ದೆ, ಇವ್ರ ಹತ್ರ ಏನು ತಗೊಳ್ಳೋದು ಮಂತ್ರ ದೀಕ್ಷೆ? ಅವರು ಏನು ಉತ್ಸಾಹ ತೋರಿಸೋದು, ವಿಜ್ಞಾನಜಿ ಮಹಾರಾಜ್ ಏನು ಉತ್ಸಾಹ ತೋರಿಸಲ್ಲ ಇವನು ನೋಡಿ. ಹೊರಟೋದ್ರು ಇವರು.
ಹೊರಟಾದ್ಮೇಲೆ ಬಹುಶಃ ಒಂದು ದಿವಸನೋ ಅವತ್ತು ರಾತ್ರಿನೋ ಗೊತ್ತಿಲ್ಲ, ನೀವು ಸ್ವಾಮೀಜಿನೇ ಹೇಳಿದ್ದು ನಮ್ಮ ಬ್ರಹ್ಮಚಾರಿ ದೀಕ್ಷೆ ಆದಮೇಲೆ, ಅವತ್ತು ರಾತ್ರಿನೋ 2-3 ದಿವಸ ಆದಮೇಲೆ ಅವ್ರಿಗೆ ಕನಸು ಸ್ವಪ್ನ ಬಿದ್ದಿದೆ. ಏನು ಸ್ವಪ್ನ ಬಿದ್ದಿದೆ? ಈ ಕಡೆ ಅವರು ಕನಸಿನಲ್ಲಿ ಕಾಣ್ತಾ ಇದ್ದಾರೆ, ಮಹಾಪುರುಷ ಮಹಾರಾಜು ಹಾಸಿಗೆ ಮೇಲೆ ಮಲಗಿಕೊಂಡಿದ್ದಾರೆ. ಆಮೇಲೆ ಅವರು ಆ ಕಡೆ ಹೊರಳು ಹಾಕಿದರೆ ಅದು ವಿಜ್ಞಾನಜಿ ಮಹಾರಾಜು, ಈ ಕಡೆ ಹೊರಳು ಹಾಕಿದರೆ ಮಹಾಪುರುಷ ಮಹಾರಾಜು. ಆಮೇಲೆ ಇವರಿಗೆ ಗೊತ್ತಾಯಿತು, ಓ ಯಾರು ಮಹಾಪುರುಷ ಮಹಾರಾಜು ವಿಜ್ಞಾನಜಿ ಇವರೆಲ್ಲ ಶ್ರೀರಾಮಕೃಷ್ಣರ ಮಕ್ಕಳು ಯಾರಿದ್ದರು ಅವರೆಲ್ಲ ಒಬ್ಬ ರೆಪ್ರೆಸೆಂಟೇಟಿವ್ ಆಫ್ ಒನ್ ಗಾಡ್. ಅದು ಆಗಿ ಮಾರನೇ ದಿವಸ ಹೋಗ್ತಾರೆ ಇವರು ಬೇಲೂರು ಮಠಕ್ಕೆ ಹೋಗಿ. ಆವಾಗ ಇವ್ರು ನೋಡಿದ ತಕ್ಷಣ ಅವರೇ ಕೇಳ್ತಾರೆ, ಬಾಯಲ್ಲಿ ಮಂತ್ರದೀಕ್ಷೆ ತೆಗೆದುಕೊಳ್ತೇನೆ ನೀನು. ಇವರು ಯಾಕಂದ್ರೆ ಇವ್ರು ಸಂಶಯ ಇರೋರ್ಗೂ ಅವರು ಏನು ಕೈ ಹಾಕೋಗ್ಲ, ಸಂಶಯ ನಿವಾರಣೆ ಆಗೋವರೆಗೂ ಭಗವಂತ ಬರೋದಿಲ್ಲ ನೋಡಿ. ಇವರಿಗೆ ನಿವಾರಣೆ ಆಯಿತು. ಹಾಗಾಗಿ ಆಮೇಲೆ ಸ್ವಾಮೀಜಿನೇ ಕರೆದು ಮಂತ್ರದೀಕ್ಷೆ ಕೊಡ್ತಾರೆ ಅವ್ರಿಗೆ. ಈಗ ನಮ್ಮದು ಮೋಚನ ಅಘದೂಷಣ ಜಗಭೂಷಣ ಚಿದ್ಘನಕಾಯ್ ಜ್ಞಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹಜಾಯ್. ಅದರಲ್ಲಿ ಮೋಚನ ಅಘದೂಷಣ ಜಗಭೂಷಣ ಚಿದ್ಘನಕಾಯ್ ಇದು ಮುಗ್ದಿತ್ತು. ನಾನು ಹೇಳಿದ್ನಲ್ಲ ಆವತ್ತು ನಾವು 1000 ಐಲ್ಯಾಂಡ್ ಪಾರ್ಕ್ ಉಪನ್ಯಾಸ ಮಾಡೋತ್ತಿಗೂ ನಿಮಗೆ ಹೇಳಿದ್ದೆ ಒಂದು ವಿಚಾರ. ಆ ಸ್ವಾಮೀಜಿ ಎಂಥ ಎಲ್ಲರಿಗೂ ಅಘದೂಷಣ ವಿಚಾರವಾಗಿ ಹೇಳ್ತಿರೋದು, ಸಾಮಾನ್ಯವಾದ ದೋಷ ತಪ್ಪುಗಳಿಂದ ಮಹತ್ತರವಾದ ದೋಷಗಳನ್ನೂ ಕೂಡ ಅವರು ಸ್ವೀಕಾರ ಮಾಡಿ ಅದನ್ನು ನಮ್ಮನ್ನು ಮೇಲೆತ್ತಾರೆ. ಅಂದರೆ ಏನು? ಶರಣಾಗತಿ ಇರಬೇಕು, ಅದು ನೆನಪಿರಬೇಕು. ಅಹಂಕಾರ ಇದ್ದು ದಂಭ ಇದ್ದು ಬಾಳೋ ತಪ್ಪನ್ನೇ ಮಾಡ್ತಾ ಇದ್ದರೆ ಅದಾಗೋದಿಲ್ಲ. ಶರಣಾಗತಿ ಇದ್ದರೆ ಮಾತ್ರ ಅಘದೂಷಣ ಆಗ್ತಾನೆ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಆ ಸ್ಟೆಲ್ಲ ಅವಳು ದೊಡ್ಡ ಈ ನಟಿ. ಆದರೆ ಅವಳು ವಿವೇಕಾನಂದರ ಬಳಿ ಬಂದದ್ದು ಏನಕ್ಕೆ? ವಿವೇಕಾನಂದರು ಬಂದಿದ್ದಕ್ಕೆ ಬಹುಶಃ ಯೋಗಾಭ್ಯಾಸ, ಇವರು ರಾಜಯೋಗ ಇತ್ಯಾದಿಗಳನ್ನು ಮಾಡಿದ್ರೆ ತನ್ನ ಯೌವನವನ್ನು ಕಾಪಾಡ್ಕೋಬಹುದು ಅಂತ 1000 ಐಲ್ಯಾಂಡ್ ಪಾರ್ಕಿಗೆ ಬಂದಿದ್ದಾಳೆ ಮಹಾತ್ಮೆ. ಆಮೇಲೆ ಅವನು ಈ ಲ್ಯಾಂಡ್ಸ್ಬರ್ಗು ಸ್ವಾಮಿ ಕೃಪಾನಂದ, ಇವರು ಸ್ವಾಮೀಜಿಗೆ ಗೊತ್ತಿರುತ್ತೆ ಇವರಿಗೆ ಸನ್ಯಾಸ ಕೊಟ್ಟರೆ ಇವರು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾರತೀಯರಿಗೆ ಎಷ್ಟು ಕಷ್ಟ ಇದೆ, ನಮ್ಮ ರಕ್ತದಲ್ಲಿ ಧರ್ಮ ಇದೆ. ಆದರೂ ಕೂಡ ಈ ಪರಂಪರೆ, ಈ ತ್ಯಾಗ, ಮಠ, ಸನ್ಯಾಸ ಇವೆಲ್ಲ ಕಾಪಾಡಬೇಕಂತಂದರೆ ವಿಶೇಷವಾದ ಪರಮಾತ್ಮನ ಕೃಪೆ ಮತ್ತು ಇತ್ಯಾದಿ ಸಾಧನೆ, ತಪಸ್ಸು ಇದಿಲ್ಲ, ಸಾಧ್ಯ ಇಲ್ಲ ಇದನ್ನೆಲ್ಲ ಕಾಪಾಡಿಕೊಳ್ಳಿಕ್ಕೆ. ಆದ್ದರಿಂದ ಆ ವಿವೇಕಾನಂದರಿಗೆ ಗೊತ್ತಿದ್ದೂ ಕೂಡ ಲ್ಯಾಂಡ್ಸ್ಬರ್ಗ್ಗೆ ಸನ್ಯಾಸ ಕೊಟ್ಟು ಕೃಪಾನಂದ ಅಂತ ಮಾಡಿದ್ರು. ಅಷ್ಟೆಲ್ಲ ಏನಕ್ಕೆ ಬಂದ್ಯಾರೆ ವಿವೇಕಾನಂದರಿಗೆ ಗೊತ್ತಿತ್ತು. ಆದರೂ ಕೂಡ ಶರಣಾಗತಿಯನ್ನು ಕೊಟ್ಟು 1000 ಐಲ್ಯಾಂಡ್ ಪಾರ್ಕಲ್ಲಿ ಆ 7 ವಾರಗಳನ್ನು ಕಳಲಿಕ್ಕೆ, ಅದು ಏನೋ ಅವಳು ಯಾವ ನಿಯಮವನ್ನು ಪಾಲನೆ ಮಾಡ್ತಿರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬರ್ತಿರಲಿಲ್ಲ. ಸ್ವಾಮೀಜಿ ಏನು ನಿಯಮ ಮಾಡಿದ್ರು, ಎಲ್ಲ ಒಟ್ಟು ಸೇರಿ ಕೆಲಸ ಮಾಡಿ ತರಗತಿಗೆ ಬರಬೇಕು. ಯಾಕಂದರೆ ಅಡುಗೆ ಮಾಡಬೇಕು, ಶುಚಿ ಮಾಡಬೇಕು, ಬಟ್ಟೆ ಹಾಕೋಬೇಕು, ಎಲ್ಲ ಕ್ಯಾಂಪಸ್ ಮೇಂಟೈನ್ ಮಾಡಬೇಕು, ಎಲ್ಲವನ್ನೂ ಸೇರಿ ಕೆಲಸ ಮಾಡಬೇಕು. ಆದರೆ ಅವಳು ಯಾವುದಕ್ಕೂ ಬರ್ತಿರಲಿಲ್ಲ. ಅವಳು ಬರ್ತಿದ್ದು ತರಗತಿಗೆ ಮಾತ್ರ, ಅದು ಅವಳಿಗೆ ಇಚ್ಛೆ ಇದ್ದಾಗ. ಆದರೂ ಕೂಡ ವಿವೇಕಾನಂದ ಹೇಳ್ತಿರಲಿಲ್ಲ. ಅಂದರೆ ಏನು? ಮನುಷ್ಯನ ಮಟ್ಟವನ್ನು ಭಗವಂತ ನಮಗಿಂತ ಹೆಚ್ಚು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ನಾವೇನು ಮಾಡಬೇಕು? ಅಪ್ಪ ನನಗಾಗೋದು ಇಷ್ಟೇ, ಇದು ಈ ಶುಡ್ ನಾಟ್ ಕಮ್ ಡ್ಯೂ ಟು ವೀಕ್ನೆಸ್, ದೌರ್ಬಲ್ಯದಿಂದ ಹೇಳುವಂತಿಲ್ಲ. ಪ್ರಯತ್ನಪಟ್ಟು ಆಗದಿದ್ದಾಗ ಶರಣನಾಗಿ ಪ್ರಾರ್ಥಿಸಬೇಕು, ಅದು ನೆನ್ಪಿಟ್ಕೋಬೇಕು. ಎಷ್ಟೋ ಸಲ ನಾವೇನು ಮಾಡ್ತೀವಿ, ನಮ್ಮಲ್ಲಿ ದೌರ್ಬಲ್ಯಗಳನ್ನ ಇಟ್ಕೊಂಡ್ಬಿಡ್ತೇವೆ, ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸಾಧನೆ ಅಂತಂದರೆ ದೀರ್ಘವಾಗಿ ಮಾಡಬೇಕಲ್ಲ, ಬೆಳಗ್ಗೆ ಸಂಜೆ ನಿಯತವಾಗಿ ಮಾಡ್ಕೊಂಡೋದ್ರೆ ಅದೇ ಐತೆ ಎಷ್ಟು ಸಾಕು. ಆದರೆ ನಾವು ದೌರ್ಬಲ್ಯದಿಂದ ಹೇಳಿದ್ರೆ ಪರಮಾತ್ಮ ಒಪ್ಪೋದಿಲ್ಲ. ಪ್ರಯತ್ನವನ್ನು ಪಟ್ಟು ಮಾಡುವಷ್ಟು ಮಾಡಿ ಎಷ್ಟು ಆಗಲ್ವೋ ಅಥವಾ ಇನ್ನೊಂದು ರೀತಿ ಹೇಳೋದಾದರೆ ಎಲ್ಲವನ್ನೂ ಮಾಡಿ ಕೂಡ ಮನಸ್ಸು ಶುಚಿ ಆಗೋದು ಕಾಣದಿದ್ದಾಗ ನನಗಾಗೋದು ಇಷ್ಟೇ ಕಣೋ ಅಂಥೇಳಿ ಬಿದ್ದು ಬಿಡೋದಷ್ಟೇ. ಅದಕ್ಕೆ ಹೀಗೆ ಬಹುಶಃ ಸ್ವಾಮೀಜಿ ಅದನ್ನು ಅರಿತರೋ ಏನು, ಈ ಸ್ಟೆಲ್ಲ ಮತ್ತು ಇವರು ಕೃಪಾನಂದ ಇವ್ರನ್ನೆಲ್ಲ ಕಂಡು. ಆದ್ದರಿಂದ ಅಲ್ಲಿ ಆ ದೇಶದಲ್ಲಿ ಎಷ್ಟನ್ನು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ ಅಮೇರಿಕನ್ನಲ್ಲಿ. ಆದ್ದರಿಂದ ಸ್ವಾಮೀಜಿ ಇವರಿಗೆಲ್ಲ ಮೊದಲನೇ ಬಂದಂತಹ ಇವರಿಗೆ 7 ವಾರ ಬಹುಶಃ ಭಾರತೀಯರಿಗೆ ಎಷ್ಟು ಜನಕ್ಕೆ ಅವಕಾಶ ಇರಲಿಲ್ಲ, ಎಷ್ಟು ಜನಕ್ಕೆ ಸಿಕ್ಕಿದೆ ಸ್ವಾಮೀಜಿ ಜೊತೆ ಇರಲಿಕ್ಕೆ. ಆದರೂ ಕೂಡ ಸ್ವಾಮೀಜಿ ಅದಕ್ಕೆ ಪರಮಹಂಸರನ್ನು ಇವರು ಸ್ವೀಕಾರ ಮಾಡಿದ್ದರಿಂದ ಅವನು ಕೂಡ ಒಂದು ರೀತಿ ಅಘದೂಷಣೆಯೇ ಆಗ್ತಾನೆ. ಅದಕ್ಕೆ ಆ ಉದಾಹರಣೆ ಹೇಳಿದ್ದು. ಆಮೇಲೆ ಜ್ಞಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹಜಾಯ್. ಇಲ್ಲಿ ನಾನು ಅವತ್ತು ಅಲ್ಲಿ ಗೋಖಲೆ ಹೇಳ್ಬೇಕಾದ್ರೆ ಆ ಭಾವಮುಖದ ವಿಚಾರ ಹೇಳಿದ್ದೆ, ಅದು ಮತ್ತೆ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ಪರಮಹಂಸರದ ವಿಚಾರವಾಗಿ ಬೇರೆ ಕಡೆ ಜೀವನ ತೊಗೊಳ್ಳಿಕ್ಕೆ ಸಾಧ್ಯ ಆದರೆ ಆವಾಗ ಮತ್ತೆ ಅದರ ಸ್ವಲ್ಪ ಬೇರೆ ಬೇರೆ ಅಂಗವನ್ನು ಹೇಳ್ಕೋಬೇಕು.
ಅವನು ಜ್ಞಾನ ಎಂಬ ಅಂಜನವನ್ನು ಹಾಕಿದಂಥ ಅಥವಾ ಇರ್ತಕ್ಕಂಥ ಆ ನಗೆನ ನಮ್ಮ ಮೋಹವು ಹೋಗ್ತದೆ. ಅಲ್ಲಿ ಇನ್ನೊಂದು ಸ್ವಾಮೀಜಿ ಚೆನ್ನಾಗಿ ಸೇರಿಸಿದ್ದಾರೆ, ವಿಮಲ ನಗೆನ ಅದು. ಅಂದರೆ ಮಲರಹಿತವಾದ ನಗೆನ ಅದು. ನಮಗೆ ಈಗ ನನ್ನ ರೀತಿಯಾಗಿ ತೆಗೆದುಕೊಂಡಾಗ ಮಲರಹಿತನಾಗುವ ಮನಸ್ಸು ಆಗಬೇಕಿದ್ದರೆ ಜ್ಞಾನವೆಂಬ ಅಂಜನವನ್ನು ನಾನು ಸ್ವೀಕಾರ ಮಾಡಬೇಕಾಗ್ತದೆ. ನನ್ನಲ್ಲಿ ಜ್ಞಾನ ಬಂದಾಗ ಮನಸ್ಸು ವಿಮಲವಾಗ್ತದೆ. ಆದ್ದರಿಂದ ಜ್ಞಾನವನ್ನು ಶರಣು ಹೋಗು, ಜ್ಞಾನಕ್ಕೆ ಶರಣು ಹೋಗು. ಯಾವ ಜ್ಞಾನ? ಆತ್ಮಜ್ಞಾನ ಆಗ್ಬೋದು, ಭಗವಂತನ ಜ್ಞಾನ ಆಗೋದು, ಯಾವುದಾದ್ರೂ ಸರಿಯೇ. ಇಲ್ಲಿ ಮಲರಹಿತವಾದದ್ದು, ಮನಸ್ಸು ಮಲರಹಿತವಾದ ಆಗದಾಗ ಮಾತ್ರ ಈ ಜಗತ್ತನ್ನು ನಾನು ಜ್ಞಾನದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ. ಆವಾಗ ಮಾತ್ರ ಅದು ವೀಕ್ಷಣೆ ಮೋಹಜಾಯಿ. ಅಂದರೆ ಏನು? ಜಗತ್ತಿನಲ್ಲಿ ನೀವೇನಾದರೂ ಕರಪ್ಷನ್ ನಿಲ್ಲಿಸಲಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಯಾರನ್ನಾದ್ರೂ ತಿದ್ದಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಸಂಸಾರದಲ್ಲಿ ಯಾವತ್ತಾದರೂ ಈಕ್ವಿಲಿಬ್ರಿಯಮ್, ಒಂದು ಸಮಸ್ಥಿತಿ ಬರಲಿಕ್ಕೆ ಸಾಧ್ಯವಾ? ಅಸಾಧ್ಯ. ಏನಾದರೂ ಮಠಗಳಲ್ಲಿ ಎಲ್ಲೋ ಭಾಳ ಅದ್ಭುತವಾಗಿ ನಡೆಸ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಅದು ಎಲ್ಲರಲ್ಲೂ ಕೂಡ ಈ ಜಗತ್ತು ನಡೆಯುವ ರೀತಿ ತನ್ನದೇ ಆದ ಒಂದು ರೀತಿ ಇದೆ. ಈ ರೀತಿಯಲ್ಲಿ ಪರಿಪೂರ್ಣನಾಗಲಿಕ್ಕೆ ಪರಮಾತ್ಮ ವ್ಯವಸ್ಥೆ ಮಾಡಿದ. ಅದಕ್ಕೆ ನಾನು ಬೇಕಾದಂಥ ಹಾದಿಯನ್ನು ಮಾಡಿಕೊಂಡು ಪರಿಪೂರ್ಣನಾದಾಗ ಈ ಜಗತ್ತು ನಡೆಯುವ ರೀತಿ ಸರಿ ಇದೆ ಅಂತ ಅರ್ಥ ಆಗಿ ಆ ಜ್ಞಾನಾಂಜನ ವಿಮಲನಯನ ನಂದಾಗ್ತದೆ. ಅದು ವೀಕ್ಷಣೆ ಮೋಹಜ. ಎರಡು ಅರ್ಥ. ಅವನು ನನ್ನನ್ನು ನೋಡಿದಾಗ ನನ್ನ ಮೋಹ ನಿವಾರಿಸಲ್ಪಡುತ್ತದೆ. ನಿನಗೆ ಈ ಜಗತ್ತಿನಲ್ಲಿ ಏನಾದರೂ ಮೋಹ ಇದ್ದರೆ ಅದು ಹೊರಟೋಗ್ತದೆ. ಯಾಕೆ? ಜ್ಞಾನ ಎಂಬ ಅಂಜಲ ಇಟ್ಕೊಂಡಿಲ್ಲ, ನನಗೆ ಯಾವ ಮೋಹವೂ ಬರೋದಿಲ್ಲ. ಈ ಜಗತ್ತು ನಡೆಯುವುದು ಹೀಗೆ. ನಾವು ಯಾರನ್ನು ಏನೂ ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ ಇಲ್ಲ, few%. ಬಟ್ ಅಂದರೆ ಏನು? ಈ ಸಾಧನೆ ಸಾಕ್ಷಾತ್ಕಾರ ಆದರ್ಶವಾಗಿ ಇಟ್ಕೊಂಡು ಜಗತ್ತಿನಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಭಾಳ ತೊಂದರೆಗಳು ಬರ್ತದೆ. ಸಾಧಾರಣ ತೊಂದರೆ ಬರೋದು ಸರಿಯಾಗಿ ಇದೆ ಎಲ್ಲವೂ. ಆದರೆ ನಾವೊಂದು ಆದರ್ಶವನ್ನು ಇಟ್ಕೊಂಡು ಸಾಕ್ಷಾತ್ಕಾರ, ಮುಖ್ಯವಾಗಿ ಸಾಧಾರಣ ಆದರ್ಶವೂ ಅಲ್ಲ, ಸತ್ಯ ಸಾಕ್ಷಾತ್ಕಾರ ಬೇಕು. ನನಗೆ ಪವಿತ್ರವಾದ ಮನಸ್ಸು ಬೇಕು, ಶುದ್ಧವಾದ ಹೃದಯವನ್ನು ಅಪೇಕ್ಷೆ ಪಡ್ತೇನೆ, ಸೀತೆಯಂಥ ಪಾವಿತ್ರತೆಯನ್ನು ನನ್ನಲ್ಲಿ ಅಪೇಕ್ಷೆ ಪಡ್ತೇನೆ. ಹೀಗಿದ್ದಾಗ ಎಲ್ಲವೂ ಮೋಹಮಯವಾಗ್ತದೆ. ಮೋಹ ಅಂತಂದರೆ ಐ ಆಮ್ ನಾಟ್ ಟೆಂಪ್ಟೆಡ್. ನಾನು ಆ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಈ ಜಗತ್ತು ಬಹಳ ವಿಚಿತ್ರ ಆಳವಾದ ಭಾವಿಯಾಗಿ ಕಾಣ್ತದೆ, ಸತ್ಯ ಅದು. ಆದ್ದರಿಂದ ಏನನ್ನು ಇಟ್ಕೊಂಡು ಜೀವನ ನಡೆಸಬೇಕು? ಜ್ಞಾನಾಂಜನ ವಿಮಲ ನಯನ. ಆವಾಗ ವೀಕ್ಷಣೆ ಮೋಹಜಾಯ್. ಆ ದೃಷ್ಟಿಯಿಂದ ಆತ ಆಗಲೇ ಜ್ಞಾನಾಂಜನ ವಿಮಲ ನಯನಾಗಿದ್ದಾನೆ. ಅವನು ನನ್ನನ್ನು ನೋಡಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ, ಅದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಅದಕ್ಕಾಗಿ ಶರಣು ಹೋಗಿದ್ದೇನೆ. ಆಗ ಆತ ನನ್ನ ನೋಡಿದಾಗ ವೀಕ್ಷಣೆ ಮೋಹಜಾಯಿ ನನ್ನದಾಗುತ್ತೆ. ಯಾವ ರೀತಿ? ಆತ ಜ್ಞಾನವನ್ನು ಕೊಡ್ತಾನೆ ನನಗೆ. ನಾನು ಶರಣಾದಾಗ ಜ್ಞಾನ ಯಾರು ಕೊಡ್ತಾನೆ? ಆತನೇ ಕೊಡುವುದು. ನನ್ನ ಹೃದಯದಲ್ಲಿ ಜ್ಞಾನ ಜಾಗೃತಿ ಆಗ್ತದೆ. ಆವಾಗ ವೀಕ್ಷಣೆ ಮೋಹಜಾಯಿ. ಅದಕ್ಕೆ ಆ ಮನಮೋಹನ್ ಮಿತ್ರನ ಘಟನೆ ಹೇಳಿದ್ನಲ್ಲ, ಅವನಿಗೇನು ಕೊನೆಗೆ ಆ ನೀರಲ್ಲಿ ಎಲ್ಲ ಕಂಡು, ಎಲ್ಲ ಕಲ್ಕಟಾ ನಗರದ ಎಲ್ಲ ಜಗತ್ತು ಎಲ್ಲವೂ ನೀರಿನಲ್ಲಿ ಜಲಾವೃತ ಆದಮೇಲೆ ಆತನಿಗೆ ಏನು ಕೇಳೋದು, ಅಶರೀರವಾಣಿ ಏನು ಕೇಳಿಸುತ್ತೆ ಮನಮೋಹನ್ ಮಿತ್ರನಿಗೆ? ಯಾರೂ ಇಲ್ವಲ್ಲ, ಎಲ್ಲ ನೀರಿಂದ ಆವೃತ ಆಗಿಬಿಟ್ಟಿದೆಯಲ್ಲ ಜಗತ್ತು, ಯಾರಿದ್ದಾರೆ ನನ್ನೊಂದಿಗೆ ಅಂತ ಕೇಳಿದಾಗ ಅವ್ನಿಗೇನು ಕೇಳಿಸುತ್ತೆ? ಮಾತು, ಯಾರು ಆತ್ಮಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ ಅವರನ್ನು ನೀನು ಭೇಟಿಯಾಗ್ತಿ. ವೀಕ್ಷಣೆ ಮೋಹಜಾಯದ ಹಾಗೆ. ಅಂದ್ರೇನು? ಯಾರು ಉನ್ನತ ಮಟ್ಟದಲ್ಲಿರ್ತಾರೋ ಅವರ ಸಂಪರ್ಕ ಸಾನ್ನಿಧ್ಯ ಮಾತ್ರ ಸ್ಥಾಯಿ ಅನಿಸುತ್ತೆ, ಇನ್ನೆಲ್ಲವೂ ನಮ್ಮ ಮಿಥ್ಯೆ ಅನಿಸುತ್ತೆ. ಅದು ಜ್ಞಾನಾಂಜನ ವಿಮಲನಾಯನ ವೀಕ್ಷಣೆ ಮೋಹಜ. ನಮ್ಮ ಮನೆಗಳಲ್ಲಿ ಆ ಘಟನೆಗಳಲ್ಲಿ ಆಗ್ತಾ ಇರ್ತವಲ್ಲ, ಅದಕ್ಕೆ ಬೇರೆ ಹೆಚ್ಚೇನು ಇದನ್ನು ಹೇಳಬೇಕಾದ್ದೇ ಇಲ್ಲ. ಗಿರೀಶ್ಚಂದ್ರ ಘೋಷ್ ಭಾಳ ಅದ್ಭುತವಾಗಿ ಬರಿತಾನೆ. ಏನು ಬರಿತಾನೆ ಹೇಳಿ? ಪರಮಹಂಸರು ಹೇಳ್ತಾರಲ್ಲ, ಅವರು ಸುತಾರಾಮ್ ಬ್ರಹ್ಮಾಂದ್ರಿಗೂ ಏನು ಹೇಳಿದ್ರು? ನೀನು ತಮಾಷೆಗೂ ಸುಳ್ಳು ಹೇಳಬೇಡ, ನಿನ್ನ ಮುಖ ನೋಡಲಿಕ್ಕಾಗಲ್ಲ, ಯಾಕೆ ತಮಾಷೆಗೂ ಸುಳ್ಳು ಹೇಳೋಗಿಲ್ಲ. ಆದ್ದರಿಂದ ಗಿರೀಶ್ ಘೋಷಕ್ಕೆ ಭಾಳ ಕಸಿವಿಸಿ ಆಗ್ತದೆ. ಅವನು ಬಂದು ಮಹಾಶಯರಿಗೆ ಶ್ರೀರಾಮಕೃಷ್ಣರು ಯಾರಿಗೂ ಸುಳ್ಳು ಹೇಳೋಂಗಿಲ್ಲ, ಅದಕ್ಕೆ ರಾಮಚಂದ್ರ ಆದರ್ಶ, ಸತ್ಯ ಇತ್ಯಾದಿಗಳೆಲ್ಲ ವರ್ಣನೆ ಆಗಿದೆಯಲ್ಲ. ಆತ ಬಂದು ಪರಮಹಂಸರಿಗೆ ನೇರವಾದ ಪ್ರಶ್ನೆ ಕೇಳ್ತಾನೆ. ಮಹಾಶಯರೇ, ಆತ ಬರೆದಿಟ್ಟಿದ್ದಾನೆಲ್ಲ, ಮಹಾಶಯರೇ ನೀವು ಹೇಳ್ತೀರಿ ಸುಳ್ಳು ಹೇಳಬೇಡಿ ಅಂತ. ನಾನು ಒಂದು 100,000 ಸುಳ್ಳು ಅವಾಗವಾಗ ಹೇಳ್ತೇನೆ, ಅಂದರೆ ನಿರಂತರವಾಗಿ ಹೇಳ್ತಿರ್ತೀನಿ. ಯಾವಾಗಲೂ ಸುಳ್ಳೇ ಹೇಳೋದು ನಾನು, ಹೆಚ್ಚು ಕಡಿಮೆ ಅಪರೂಪಕ್ಕೆ ಸತ್ಯ ಬರ್ತದೆ. ಆದ್ದರಿಂದ ನೀವು ಸುಳ್ಳು ಹೇಳಬೇಡಿ ಅಂತ ಹೇಳ್ತೀರಿ, ಮತ್ತು ನಾನೇನು ಮಾಡಲಿ ಕೇಳ್ತಾನೆ ನಾನು. ಯಾಕೆ ಶ್ರೀರಾಮಕೃಷ್ಣ ಹೇಳ್ತಾರೆ,
ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹಾಗಾದರೆ ಏನು ಮಾಡಲಿ, ನೀನು ಎರಡಕ್ಕೂ ಅತೀತ ಅಂತ. ಆಶ್ಚರ್ಯ, ಶ್ರೀರಾಮಕೃಷ್ಣ ಹೇಳೋ ಮಾತಿದ್ದು. ನೀನು ಎರಡಕ್ಕೂ ಅತೀತ ಅಂತ ಕೇಳ್ತಾರೆ. ಅವನು ಹಾಗಾದರೆ ಮಹಾಶಯರೇ ಅತೀತ ಸರಿ, ಮತ್ತು ಮುಂದೇನು? ಅವನು ಅದಾದಮೇಲೆ ಆತ ಬರಿತಾನೆ, ಭಾಳ ಚೆನ್ನಾಗಿದೆ. ಈಗ ಪರಮಹಂಸರು ಹೇಳಿದ್ದಾರೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಇವನು ಒಳಗಡೆ ಸುಳ್ಳು ಹೇಳೋ ಸಂದರ್ಭ ಬಂದಾಗ ಅವನೇನು ಮಾಡ್ತಾಯಿದ್ದ? ಇದೆಲ್ಲ ಭಾಳ ಮುಖ್ಯವಾದ ಸೂಚನೆಗಳು. ನಾನು ಹೇಳಿದ್ನಲ್ಲ, ಯಾವಾಗಲೂ ಗುರುಗಳು ಎಲ್ಲಿ ಸಿಗ್ತಾರೆ ಹೀಗೆ ಸೂಚನೆಗಳು ತೆಕ್ಕೋಬೇಕು. ಶ್ರೀರಾಮಕೃಷ್ಣನ ನೆನಪು ಮಾಡ್ಕೊಳ್ತಾ ಅಂತವನು. ಸುಳ್ಳು ಹೇಳಬೇಕು ಅಥವಾ ಸಂದರ್ಭ ಬಂತು ಅಥವಾ ಮನಸ್ಸಿಗೆ ಇಚ್ಛೆ ಬಂತು ಸುಳ್ಳು ಹೇಳಬೇಕು ಅಂತ, ಈ ರೀತಿಯಾಗಿ ಯಾವುದೇ ಆಲೋಚನೆಯಾಗಿ ತೆಗೆದುಕೊಳ್ಬೋದು. ಇಚ್ಛೆ ಬಂದ ತಕ್ಷಣ ಅವನು ಪರಮಹಂಸರನ್ನ ನೆನಪು ಮಾಡ್ಕೊಳ್ತೆ. ಪರಮಹಂಸನೇ ನೀನೇನು ಸುಳ್ಳು ಹೇಳಬೇಡ ಅಂತ ಹೇಳ್ತಾರೆ, ನನ್ನ ಅವಸ್ಥೆ ಹೀಗಿದೆ, ಏನು ಮಾಡಲಿ? ಆಗ ಸುಳ್ಳು ಹೊರಗಡೆ ಬರ್ತಾನೆ ಇರಲಿಲ್ವಂತೆ. ಅದಕ್ಕೆ ಆತ ಬರಿತಾನೆ, ಯಾವಾಗ ನಾನು ಪರಮಹಂಸರನ್ನ ನೆನಪು ಮಾಡ್ಕೊಳ್ತೇನೋ ನನ್ನ ಹೃದಯದಲ್ಲಿ ಕಾಮಕ್ರೋಧಾದಿಗಳು ಯಾವುದೂ ಕೂಡ ಉದ್ಭವವೇ ಆಗುವುದಿಲ್ಲ. ಆದ್ದರಿಂದ ನನಗೆ ಸಾಧನೆಯ ಕೊನೆ ಹಂತ ಬಿಟ್ಟಿದ್ದೇನೆ. ಯಾಕೆ? ಅವನನ್ನು ನೆನೆಸು ಮಾಡ್ಕೊಳ್ತೇನೆ. ನನಗೆ ಯಾವಾಗ ಆಗುತ್ತೋ ಈ ಥರ ತೊಂದರೆಗಳು, ಅವಾಗ ಅವನು ನೆನಪು ಮಾಡ್ಕೊಳ್ತೇನೆ. ನನ್ನೊಳಗಡೆ ಆ ಭಾವನೆಗಳು ಯಾವುದೂ ಬರೋದಿಲ್ಲ. ಹಾಗಾಗಿ ನಾನೇನಾಗಿದ್ದಾನೆ, ಯಾವ ಸಾಧನೆಯ ಅವಶ್ಯಕತೆ ಇಲ್ಲ. ವೀಕ್ಷಣೆ ಮೋಹ ಜಾಯ್. ಅದಕ್ಕೆ ಇದು ನಮ್ಮ ಅವನು ತಮಾಷೆಗೂ ಕೂಡ ಒಂದು ಸಲ ಒಂದು ತಮಾಷೆ ಘಟನೆ ಬರ್ತಲ್ಲ. ನಮ್ಮ ಗಿರಿಚಂದ್ರ ಘೋಷು ಶ್ರೀರಾಮಕೃಷ್ಣರು ನಿಂತಿರ್ತಾರೆ ದಕ್ಷಿಣೇಶ್ವರದಲ್ಲಿ. ಗಿರೀಶ ಎದುರುಗಡೆ ನಿಂತಿರ್ತಾನೆ. ಯಾರೋ ಒಬ್ಬ ನೋಡಲಿಕ್ಕೆ ಸಾಧಾರಣವಾದ ಒಬ್ಬ ವ್ಯಕ್ತಿ ನೋಡಿ, ಹಳ್ಳಿಯಿಂದ ಬಂದ ಅಗ್ಗು ಒಂಥರ ಹಳ್ಳಿನೇ, ಆದರೂ ಹಳ್ಳಿನಲ್ಲೂ ಭಾಳ ಹಳ್ಳಿಗ. ಆ ಥರ ಒಬ್ಬ ವ್ಯಕ್ತಿ ಸ್ವಲ್ಪ ವಯಸ್ಕ ಅನಿಸುತ್ತೆ. ಪರಮಹಂಸ ಹತ್ರ ಬರ್ತಾನೆ. ಆವಾಗ ಇವನು ಗಿರೀಶ ಅವನು ಯಾರೂ ಏನೂ ಕೇಳೋದಿಲ್ಲ, ನೇರವಾಗಿ ಏನು ಹೇಳ್ತಾನೆ, ಮಹಾಶಯರೇ ನಿಮಗೆ ಏನಾದರೂ ಮುಕ್ತಿ ಬೇಕೋ ಇವ್ರ ಪಾದ ಧೂಳಿ ತೆಗೆದುಕೊಳ್ಳಿ. ಅವನು ಯಾರು ಬಂದ್ಯಾ, ನೀವು ಏನಕ್ಕೆ ಬಂದರೆ ಏನೂ ಕೇಳಲಿಲ್ಲ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದ, ಇವನು ಇದ್ದಕ್ಕಿದ್ದಂಗೆ ಹೇಳ್ತಾನೆ, ನಿಮಗೇನಾದ್ರು ಮುಕ್ತಿ ಲಭ್ಯವಾಗಬೇಕು ಅಂತ ಇಚ್ಛೆ ಇದೆಯೋ ಇವರ ಪಾದ ಧೂಳಿಯನ್ನು ತೆಗೆದುಕೊಳ್ಳಿ. ಅವಾಗ ಶ್ರೀರಾಮಕೃಷ್ಣ, ಅಯ್ಯೋ ಮೂರ್ಖ ಏನು ಹೇಳ್ತಾ ಇದ್ದೀಯ, ನನ್ನ ಮಾವ ಇವರು. ಹೋಗಿ ನನ್ನ ಮಾವ ಯಾವತ್ತಾದರೂ ಅಳಿಯ ಮಾವನ ಪಾದ ಧೂಳಿದ ಅಥವಾ ಮಾವ ಅಳಿಯನ ಪಾದ ಧೂಳಿ ತೊಗೊಳಕಾತ. ಅವಾಗ ಗಿರೀಶ್ ಘೋಷಂಗೆ ಕಸಿವಿಸಿ ಆಗಿಬಿಡುತ್ತೆ, ಏನು ಹೇಳೋದು ಗೊತ್ತಾಗೋದಿಲ್ಲ. ನರೇಂದ್ರ ಪಕ್ಕದಲ್ಲಿರ್ತಾನೆ, ಮಹಾಶಯರೇ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅವ್ರು ನಿಮ್ಮ ಪಾದ ಧೂಳಿ ತೆಗೆದುಕೊಳ್ಳಲೇಬೇಕು ಅಂತ. ಅವಾಗ ಗಿರೀಶ್ ಹೇಳ್ತಾನೆ, ಸದ್ಯ ನೀನಾದರೂ ನನ್ನ ಇದಕ್ಕೆ ಬಂದಿಲ್ಲಪ್ಪ, ಭಾಳ ಸಂತೋಷ, ಖುಷಿಯಾಗುತ್ತೆ ನರೇಂದ್ರ. ಅಂದರೆ ಇವನಿಗೆ ಆ ಮಟ್ಟದಲ್ಲಿ ಶರಣಾಗತಿ ಭಾವ ಮತ್ತು ಪರಮಹಂಸರ ನಾಮ ತೆಗೆದುಕೊಂಡ್ರೆ ಶುದ್ಧನಾಗಿ ವಿಮಲ, ಅದಾಗಲೇಬೇಕು. ಈ ರೀತಿಯಾದ ಶರಣಾಗತಿ, ಆ ರೀತಿಯಾದ ಶ್ರದ್ಧೆ, ಆ ರೀತಿಯಾದ ಅನುಭವ. ಆದ್ದರಿಂದಲೇ ವಿವೇಕಾನಂದರು ಜ್ಞಾನಾಂಜನ ವಿಮಲನಗೆನ ವೀಕ್ಷಣೆ ಮೋಹಜ, ಆ ಶ್ರದ್ಧೆಯಲ್ಲಿ ಆ ಮಾತನ್ನು, ಆ ನಾಮವನ್ನು ಸ್ವೀಕಾರ ಮಾಡಿಬಿಡ್ಬೇಕು. ಮುಂದಕ್ಕೆ ದ್ವಂದ್ವಕ್ಕೆ ಈಡಾಗಬಾರ್ದು. ಅಂದರೆ ಸಾಧಾರಣವಾಗಿ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ದ್ವಂದ್ವಗಳು, ಕಾಮಕ್ರೋಧಾದಿಗಳು ಬರುವುದು ಬಹಳ ಸಹಜ. ಆದ್ದರಿಂದ ಈ ಭಾವನೆಗಳನ್ನು ಇಟ್ಕೊಂಡಾಗ ಬಂದಾಗ ಅವನು ಮುಂದೆ ಇಟ್ಬಿಡ್ಬೇಕು. ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ವೀಕ್ಷಣೆ ಮೋಹಜ, ಯಾಕಂದರೆ ವಿವೇಕಾನಂದ ಹೇಳಿದ್ದಲ್ಲ, ಇವರೆಲ್ಲ ಅನುಭೂತಿ, ಇದೆಲ್ಲ ಸತ್ಯ, ಇದು ಋಷಿಯ ವಾಕ್ಯ. ಈಗ ಮುಂದಿಂದು ಭಾಸ್ವರ ಭಾವಸಾಗರ ಚಿರ ಉನ್ಮದ ಪ್ರೇಮ ಪಾಥಾರ್ ಭಕ್ತಾರ್ಜನ ಯುಗಲ ಚರಣ ತಾರಣ ಭವಪಾರ್. ಭಾಸ್ವರ ಅಂದರೆ ಸ್ವಪ್ರಕಾಶ ಅಂತ. ಸ್ವಪ್ರಕಾಶ ಅದು ಇನ್ನೊಂದು ವೇದಾಂತ ದೃಷ್ಟಿಯಿಂದ ಏನು ಹೇಳಲಿಕ್ಕೆ ಹೋದರೆ ಸ್ವಪ್ರಕಾಶ ಅಥವಾ ಸ್ವಯಂ ಪ್ರಕಾಶ, ಸೆಲ್ಫ್ ಇಲ್ಯುಮಿನ್ಡ್. ಯಾವಾಗಲೇ ಆಗಲಿ ನೋಡಿ, ಈಗ ಒಂದು ವಸ್ತು ಇದೆ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಏನು ಬೇಕು? ಒಂದು ಪ್ರಮಾಣ ಬೇಕು. ಪ್ರಮಾಣದಿಂದ ನಾವು ಹೇಳ್ತೇವೆ, ನಿರ್ಧಾರ ಮಾಡ್ತೇವೆ ಅಸ್ತಿತ್ವವನ್ನು. ಈ ಆಡಿಟೋರಿಯಂ ಇದೆ ಅನ್ನೋಕ್ಕೆ ಏನ್ರಿ ಪ್ರಮಾಣ? ಅಲ್ರಿ, ನನ್ನ ಕಣ್ಣು ಕಾಣ್ತಾ ಇದೆ. ಕಣ್ಣು ಕಾಣುವುದು ಸತ್ಯವೋ? ಯಾಕೆ ಹಾಗೆ ಕೇಳ್ತೀರಿ? ಯಾಕೆ ಹಾಗೆ ಕೇಳ್ತೀವಿ ಅಂದರೆ, ಬೆಳಕಿಲ್ಲ, ನಾವೆಲ್ಲ ಕತ್ತಲೆ ಮಾಡಿಬಿಡ್ತೇವೆ, ಆಗಲೂ ಇದೆ ಅಂತ ಹೇಳ್ತಿರೋ? ಒಂದು ವಸ್ತುವಿನ ಇರುವಿಕೆಗೆ ಇನ್ನೊಂದು ವಸ್ತುವಿನ ಸಹಾಯ ಬೇಕಾದಾಗ ಅದು ಇಟ್ಸ್ ನಾಟ್ ಸೆಲ್ಫ್ ಇಲ್ಯುಮಿನ್ಡ್. ಅಂದರೆ ಏನು? ಈಗ ನಾನು ಈ ವಸ್ತುಗಳು ಶಾಶ್ವತವಾಗಿದೆ ಅಂತ ಹೇಳಬೇಕಾದ್ರೆ ತಾನು ನಿಲ್ಲಬೇಕು. ಇನ್ನೊಂದು ವಸ್ತುವಿನ ಸಹಾಯ ತನಗಿಲ್ಲದೆ ತಾನಾಗೆ ನಿಂತಾಗ ಅದು ಸ್ವಯಂ ಪ್ರಕಾಶ.
ಅಂದರೆ ಇನ್ನೊಂದು ರೀತಿ ಏನು ಹೇಳೋದು, ಈ ಕಣ್ಣು ಯಾವಾಗಲೂ ನೋಡ್ತಾ ಇದೆ ಅಂತ ಹೇಳಿದರೆ ನಾನು ಕೂತಿರ್ತೇನೆ, ಡೇ ಡ್ರೀಮಿಂಗ್, ಏನೋ ಸ್ವಪ್ನ, ನನಗೆ ಏನೋ ಆಲೋಚನೆ, ಅಥವಾ ನಮಗೆ ಡೇ ಡ್ರೀಮಿಂಗ್ ಅಂತ ಹೇಳ್ಬೋದು. ಗೃಹಸ್ಥಾಶ್ರಮಿಗಳಿಗೆ ಚಿಂತೆ, ತುಂಬ ದುಃಖ ಬಂದಿದೆ ಅಂತ ಹೇಳಿ ಸಾಧಾರಣವಾದ ಚಿಂತೆ ಇಲ್ಲ, ಪರಿಹಾರಕ್ಕೆ ಮಾಡೋಕ್ತಾ ಇಲ್ಲ. ಯಜಮಾನರು ಬೈದ್ಯಾರೋ, ಮಕ್ಕಳು ಬೈದ್ಯಾರೋ, ಅವ್ರು ಯಾರೋ ಬೈದ್ಯಾರೋ, ಹಣ ಇಸ್ಕೊಂಡು ಹೋಗಿದ್ದಾರೆ, ಏನೋ ಕಳ್ಕೊಂಡಿದ್ದಾರೆ, ಮನಸ್ಸಿನ ಭಾಳ ವಿಚಿತ್ರ. ಸಾಧಾರಣವಾಗಿ ಹೇಳಿದ್ದೆ, ಮಿಕ್ಕಿದ ಏನೋ ತುಂಬ ಚಿಂತೆಗಳೆಲ್ಲ ಹುಟ್ಕೊಂಡ್ಬಿಟ್ಟಿರ್ತವೆ. ಆವಾಗ ಆ ಚಿಂತೆಯಲ್ಲಿ ಎದುರುಗಡೆ ಬಂದವರು ಕಣ್ಣಿಗೆ ಬಿದ್ದರು, ಕಣ್ಣು ಕಂಡಿಲ್ಲ. ಹಾಗಾದರೆ ಈ ಕಣ್ಣಿದ್ದು ಕಾಣುವುದು ಸತ್ಯವೋ? ಸ್ವಪ್ನದಲ್ಲಿ ಈಗ ಕಣ್ಣು ಮುಚ್ಚಿದ್ದೇವೆ, ಸ್ವಪ್ನವನ್ನು ಕಾಣ್ತಾ ಇದ್ದೇವೆ. ಸ್ವಪ್ನದಲ್ಲಿ ನಮಗೆ ಕಾಣುವುದು ಇಟ್ ಈಸ್ ವಿತ್ ಲೈಟ್. ಅಂದ್ರೇನು? ಕಾಣುವುದು ಕಾಣ್ತಾ ಇದೆ, ಕಣ್ಣು ಮುಚ್ಚಿದೆ, ಕಾಣುತ್ತಿರುವುದು ಯಾವುದು? ಯಾವ ಕಣ್ಣು ಕಾಣುತ್ತಿದೆ? ಒಳಗಡೆ ಆಂತರ್ಯದಲ್ಲಿರ್ತಕ್ಕಂಥ ಆತ್ಮನ ಬೆಳಕಿನ ಮೇಲೆ ಇವೆಲ್ಲವೂ ಪರದೆಯ ರೂಪದಲ್ಲಿ ಬೆಳಕು ಕಾಣ್ತಾ ಇದ್ದೆ, ಆದ್ದರಿಂದ ಸ್ವಪ್ನಗಳು ಕಾಣ್ತಾ ಇದ್ದಾವೆ. ಆದ್ದರಿಂದ ಕಾಣುವ ಸ್ವಪ್ನಕ್ಕೆ ಇನ್ನೊಂದರ ಬೆಳಕಿನ ಅವಶ್ಯಕತೆ ಇದೆ. ಆದ್ದರಿಂದ ಯಾವುದಕ್ಕೆ ಯಾವ ಅವಶ್ಯಕತೆಯೂ ಇಲ್ಲದೆ ತಾನೇ ನಿಂತಿದ್ದಾನೋ ಅದು ಸ್ವಯಂ ಪ್ರಕಾಶ. ಇದು ವೇದಾಂತ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಇದಕ್ಕೆ ಇದೆಲ್ಲ ಇದೆ, ಅದೇ ಇದ್ರ ಮೇಲೆ ಪ್ರಮಾಣ ನಿರ್ಧಾರ ಮಾಡೋದು. ಜಗತ್ ಸತ್ಯವೋ ಅಸತ್ಯವೋ ಈ ಪ್ರಮಾಣಗಳನ್ನು ಬೆಳೆಸಿಕೊಂಡು ಹೋಗ್ತಾರೆ ಅವರು. ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಮೂಲ. ಮೊದಲನೇ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷದಲ್ಲಿ ನಮಗೆ ನಿರ್ಧಾರ ಮಾಡೋಕ್ಕಾಗದ ಮೇಲೆ ಅನುಮಾನಕ್ಕೆ ಇಳಿತೇವೆ. ಅನುಮಾನ ಭಾಳ ಮುಖ್ಯವಾದ ಪ್ರಮಾಣ. ಅನುಮಾನ ಪ್ರಮಾಣ ಅಂತಂದರೆ, ಅನುಮಾನ ಅಂದರೆ ಕನ್ನಡದ ಸಂಶಯ ಅಲ್ಲ, ಅನುಮಾನದ ಇನ್ಫರೆನ್ಸ್. ಹೀಗಿತ್ತು. ಈಗ ಹೊರಗಡೆ ಹೋಗ್ತೇವೆ, ನಾವೆಲ್ಲ ಉಪನ್ಯಾಸ ಕೂತ್ಕೊಂಡಿದ್ದೇವೆ, ಕೇಳ್ತಾ ಇದ್ದೇವಲ್ವಾ, ನಮಗೆ ಹೊರಗಡೆ ಏನಾಗ್ತದೆ ಗೊತ್ತಿಲ್ಲ. ಈ ಹಾಲಿಂದ ಹೊರಗಡೆ ಅಲ್ಲೆಲ್ಲ ನೆಲ ಎಲ್ಲ ಒದ್ದೆ ಆಗಿದೆ. ಒದ್ದೆ ಆಗಿದ್ದು ನಾವೇನು ಅಂದ್ಕೊಳ್ತೀವಿ, ನಾವು ಉಪನ್ಯಾಸಕ್ಕೆ ಒಳಗಡೆ ಉಪನ್ಯಾಸ ಕೇಳ್ತಾ ಇದ್ದಾಗ ಮಳೆ ಬಂದಿರಬಹುದು. ಹೇಗೆ ಹೇಳ್ತೀರ್ರಿ? ಒದ್ದೆ ಆಗಿದೆಯಲ್ಲ ಮಹಾಶಯರೇ. ಇದು ಅನುಮಾನ ಪ್ರಮಾಣ. ನೀರನ್ನು ನೋಡಿ ಮಳೆ ಬಂತು ಎಂಬ ಅನುಮಾನವನ್ನು ಅನುಮಾನಿಸುವುದು. ಇದಕ್ಕೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಲಾಜಿಕ್ಕನ್ನು ಅಪ್ಲೈ ಮಾಡ್ತಾರೆ. ಹಾಗೆಯೇ ಈ ಸತ್ಯತೆಯನ್ನು ನಿರ್ಧಾರ ಮಾಡಬೇಕಾದ್ರೆ ಇದನ್ನೆಲ್ಲ ಪ್ರಮಾಣಗಳನ್ನು ಹಾಕಿಕೊಂಡು ಹೋಗ್ತಾರೆ. ಅದಕ್ಕೆ ಕೊನೆಗೆ ಬ್ರಹ್ಮನ ಪ್ರಮಾಣ ಯಾವುದು? ಬ್ರಹ್ಮನಿಗೆ ಕೇಳೋ ಹಾಗಿಲ್ಲ. ವೇದವೇ ಪ್ರಮಾಣ, ವೇದಕ್ಕೆ ಪ್ರಮಾಣ. ಪ್ರಶ್ನೆ ಮಾಡಬೇಡ, ಯಾಜ್ಞವಲ್ಕರು ಹೇಳ್ತಾರೆ ಮೈತಂಗೆ. ಇದ್ರ ಮುಂದೆ ನೀನು ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿಲ್ಲ, ಅಲ್ಲಿವರೆಗೂ ಮಾತ್ರ. ಅದಕ್ಕೆ ಇಲ್ಲಿ ಈ ಪರಮಹಂಸರ ಅವತಾರವೇ ಅದು ಸ್ವಯಂ ಪ್ರಕಾಶ, ಅದು ತನ್ನಿಗೆ ತಾನು ಸತ್ಯ. ಯಾರು ಅದಕ್ಕೆ ಕೇಳೋ ಹಾಗಿಲ್ಲ. ಇದು ಸ್ವಯಂ ಪ್ರಕಾಶ, ತನ್ನ ಮೇಲೆ. ಇದಕ್ಕೆ ಇನ್ನೊಂದರ ಅವಶ್ಯಕತೆ ಇಲ್ಲ. ಅದು ತಾನು ತಂದು. ಅಂದರೆ ಇದಕ್ಕೆ ನಾನೆಲ್ಲ ಇದು ಸಾಕಷ್ಟು ರೀತಿಯಾಗಲಿ ಇದನ್ನು ಭಾವಸಾಗರಕ್ಕೂ ಸೇರಿಸ್ಬೋದು. ಅಂದರೆ ಏನು? ಭಾಸ್ವರ ಭಾವಸಾಗರ, ಉಜ್ವಲವಾದ ಭಾವಸಾಗರ ಅಂತ ಬೇಕಾದ್ರೂ ಅರ್ಥೈಸ್ಬೋದು. ಪದ ಬಿಡಿಸ್ಬಿಟ್ಟು ಭಾಸ್ವರ ಮಾತ್ರ ತೆಗೆದುಕೊಂಡಾಗ ಇವನು ಸ್ವಯಂ ಪ್ರಕಾಶ ಅಂತಂದರೆ ಅದು ಪರಬ್ರಹ್ಮ ಸಚ್ಚಿದಾನಂದ ವಸ್ತು ಆಗಿದ್ದರಿಂದ ಅದಕ್ಕೆ ತನಗೆ ತಾನಾಗೆ ನಿಂತಿದೆ. ಯಾವುದರ ಒಂದು ಅದರ ಆಧಾರದ ಮೇಲೆ ನಾವೆಲ್ಲ ನಿಂತಿದ್ದೇವೆ. ನಮಗೆ ಆಧಾರ ಯಾರು? ಪರಮಹಂಸ ಎಂಬ ಅವತಾರ. ಯಾಕೆ? ಅದು ಸ್ವಯಂ ಪ್ರಕಾಶ. ಇದು ರಿಫ್ಲೆಕ್ಟೆಡ್ ರಿಯಾಲಿಟಿ, ದಟ್ ಈಸ್ ದ ಸುಪ್ರೀಂ ರಿಯಾಲಿಟಿ. ನನ್ನದು ಆ ಸತ್ಯದ ಒಂದು ತುಣುಕು, ಅದು ಪೂರ್ಣ ಸತ್ಯ, ಪೂರ್ಣ ಬೆಳಕು. ಆ ಪಳಗಿನ ಒಂದು ರೇಖೆ ಈ ಶರೀರ, ಈ ಮನಸ್ಸು, ಈ ಆತ್ಮ. ಅದು ಪೂರ್ಣ, ಇದು ಅಂಶ. ಹಾಗೆ ಬೇಕಾದ್ರೆ ಹೇಳ್ಬೋದು. ಆ ದೃಷ್ಟಿಯಿಂದ ಬೇಕಾದ್ರೆ ತೆಗೆದುಕೊಂಡ್ರೆ ಇದನ್ನು ನಾವು ಭಾಸ್ವರ ಅಂದರೆ ಸ್ವಯಂ ಪ್ರಕಾಶ ಅಂತ ಅರ್ಥೈಸ್ಬೋದು. ಭಾವಸಾಗರ ಇದು ಸಾಕಷ್ಟು ಸಲ ಇದ್ರ ಬಗ್ಗೆ ನಾವು ಮಾತಾಡಿದ್ದೇವೆ. ಈ ಸಾಂದರ್ಭಿಕವಾಗಿ ಮಾತ್ರ ಒಂದೆರಡು ಹೇಳ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೇನೆ. ಭಾವಗಳ ಸಾಗರ ಇದು ಇಲ್ಲಿ ನಾವು ಒಂದು ಗಮನಿಸಬೇಕು. ಶ್ರೀರಾಮಕೃಷ್ಣರು ಈ ಭಕ್ತಿಯ ಪಂಚವಿಧದ ಭಾವಗಳ ಸಾಧನೆಯನ್ನು ಮಾಡ್ತಾರಲ್ಲ, ಸಖ್ಯ, ವಾತ್ಸಲ್ಯ, ಅದರಲ್ಲಿ ಮುಖ್ಯವಾಗಿ ಮಧುರ ಭಾವದ ಸಾಧನೆಯನ್ನು ಮಾಡ್ತಾರೆ ಪರಮಹಂಸರು. ಅಲ್ಲಿ ಶಾರದಾಂಜಿ ಮಾರದು ಡಿವೈನ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರನ್ನು, ನಿಧಾನಕ್ಕೆ ಓದಬೇಕು. ಮಧುರ ಭಾವ ಸಾಧನೆಯಲ್ಲಿ ಅವ್ರು ಏನು ಹೇಳ್ತಾರೆ, ಈ ದಾಸ್ಯ, ಸಖ್ಯ, ಈ ಎಲ್ಲ ಭಾವಗಳನ್ನು ಈ ಮಧುರ ಭಾವ ಒಳಗೊಂಡಿದೆ. ಇದರ ಜೊತೆಗೆ ಅತೀತವಾಗೂ ಇನ್ನೂ ಹೆಚ್ಚು ಭಾವಗಳನ್ನು ಈ ಮಧುರ ಭಾವ ಸ್ವೀಕರಿಸಿದೆ. ಇದರಲ್ಲಿ ಅವರು ಭಾವ ಏನು? ಸಚ್ಚಿದಾನಂದ ಕೃಷ್ಣನ ಒಬ್ಬನೇ ಪುರುಷ, ಇನ್ನು ಎಲ್ಲ ವ್ಯಕ್ತವಾದ ಪ್ರಪಂಚ ಪ್ರಕೃತಿ ಅಥವಾ ಸ್ತ್ರೀ. ಸ್ತ್ರೀ ಅಂದರೆ ಶಾರೀರಿಕ ಸ್ತ್ರೀ ಹೇಳ್ತಾ ಇಲ್ಲ ಇಲ್ಲಿ, ಪ್ರಕೃತಿ ಎಂಬ ಭಾವದ ಸ್ತ್ರೀ ಹೇಳ್ತಾ ಇರೋದು ಇಲ್ಲಿ.
ಈ ಅದಕ್ಕೆ ನಿಮ್ಗೆ ಗೊತ್ತಿದೆಯಲ್ಲ ಘಟನೆ, ಮೀರಾಬಾಯಿ ಹೋಗಿರ್ತಾರಲ್ಲ ಬೃಂದಾವನಕ್ಕೆ. ಹೋದಾಗ ಗೋಸ್ವಾಮಿ ಅವರನ್ನು ಭೇಟಿ ಮಾಡಿ, ಭಾಳ ದೊಡ್ಡ ಸಾಧಕರು, ಮುಂದುವರೆದ ಸಾಧಕರು, ಸಿದ್ಧಪುರುಷರು ಅಂತ ಕೂಡ ಆಗಲಿ ಹೇಳ್ತಾ ಇದ್ವಿ ಬೃಂದಾವನದಲ್ಲಿ. ಇವಳು ಮೀರಾಬಾಯಿ ಆ ಮಹಾತ್ಮರನ್ನು ನೋಡಿ ಭೇಟಿ ಮಾಡಿ ಮಾತಾಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸ್ತಾಳೆ. ಆವಾಗ ನೋಡ್ಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಚೀಟಿ ಕಳಿಸ್ತಾರೆ, ನಾನು ನಿಮ್ಮ ನೋಡಬೇಕು, ಮಾತಾಡಿಸ್ಬೇಕು ನಿಮ್ಮನ್ನು ಅಂತ. ಅವ್ರೇನು ಬರೀತಾರೆ, ಗೋಸ್ವಾಮಿಗಳು ಪತ್ರ ಬರೀತಾರೆ, ನಾನು ಯಾವ ಸ್ತ್ರೀಯರನ್ನು ಮಾತಾಡೋದಿಲ್ಲ ಅಂತ ಪತ್ರ ಬರೆದು ಕಳಿಸ್ತಾರೆ. ಆವಾಗ ಉತ್ತರವಾಗಿ ಮೀರಾಬಾಯಿ ಏನು ಬರೀತಾಳೆ, ನೆನಪಿರಲಿ ಮಹಾಶಯರೇ, ಈ ಬೃಂದಾವನದಲ್ಲಿ ಕೃಷ್ಣನೊಬ್ಬನೇ ಪುರುಷ, ನೀನು ಪ್ರಕೃತಿ ನಾನು ಪ್ರಕೃತಿ, ಯಾವ ಭೇದವೂ ಇಲ್ಲ ಅಂತ ಬರ್ಕೊಳ್ತಾಳೆ ಅವಳು. ಅದಾದಮೇಲೆ ಅವಳು ಭೇಟಿ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅದರಿಂದ ಇಲ್ಲಿ ಈ ರಾಧೆಯ ಮಹಾಭಾವ ಮಧುರ ಭಾವದ ಇದು. ಮಧುರ ಭಾವಕ್ಕೆ ನಮ್ಮ ಪುರಾಣದಲ್ಲಿ ಅಥವಾ ಒಂದು ವ್ಯಕ್ತವಾದ ಒಂದು ವ್ಯಕ್ತಿತ್ವ ಅಂತಂದರೆ ಅದು ರಾಧೆ. ರಾಧೆಯಲ್ಲಿ ಈ ಮಧುರ ಭಾವ ಆದಮೇಲೆ ಮಹಾಭಾವವಾಗಿ ಅವಳಲ್ಲಿ ಸಂಪೂರ್ಣವಾಗಿ ಪ್ರಕಟಗೊಳ್ತದೆ ಭಾವ. ಈ ಮಹಾಭಾವವನ್ನು ಮೊದಲನೆಯದಾಗಿ ಈ ಯುಗದಲ್ಲಿ ಕಂಡದ್ದು ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ. ಈ ಮಹಾಭಾವವನ್ನು ಅವರು ಅದಕ್ಕೆ ರಾಧೆಯ ಅವತಾರ ಅಂತಲೇ ಚೈತನ್ಯ ಮಹಾಪ್ರಭುಗೆ ಕರೀತಾ ಇದ್ದಿದ್ದು. ಚೈತನ್ಯ ಮಹಾಪ್ರಭು ಈ ಮಹಾಭಾವವನ್ನು ಸಂಪೂರ್ಣವಾಗಿ ವ್ಯಕ್ತಗೊಳಿಸ್ತಾರೆ. ಅದು ಏನು ಮಹಾಭಾವದ ಮುಖ್ಯ ಅಂಗ ಏನು ಅಂತಂದರೆ, ಒಬ್ಬ ಭಕ್ತ ತನ್ನ ಇಷ್ಟವನ್ನು, ಅಂದರೆ ಏನು, ಅವನು ಅದಕ್ಕೆ ಹೇಳಿದಲ್ಲ, ಸಚ್ಚಿದಾನಂದ ಕೃಷ್ಣನೊಬ್ಬನೇ ಪುರುಷ, ಎಲ್ಲರೂ ಪ್ರಕೃತಿಗಳು, ಅಲ್ಲಿ ಇನ್ಯಾರು ಈ ಭೇದವೇ ಇಲ್ಲ ಜಗತ್ತಿನಲ್ಲಿ. ನಾನು ಸ್ತ್ರೀ, ಈ ಪುರುಷ, ಈ ಯಾವ ಭೇದವೂ ಇಟ್ಕೊಳ್ಳೋ ಹಾಗಿಲ್ಲ. ಅವನೊಬ್ಬನೇ ಪುರುಷ. ನಾವು ಅವನ ಆ ಪುರುಷನ ಆವರಿಸಿದಂಥ ಎಲ್ಲ ಸಖಿಯರು ಅಥವಾ ಗೋಪಿಯರು ಅಥವಾ ಅವನ ಅನುಯಾಯಿಗಳು ಏನಾದರೂ ಕರ್ಕೊಳ್ಳಿ, ಅದೊಬ್ಬನೇ ಪುರುಷ. ಇವನು ಏನು ಮಾಡ್ತಾನೆ, ಯಾವ ರೀತಿ ಭಗವಂತನ ಕಾಣ್ತಾನೆ ಅಂತಂದರೆ, ಭಗವಂತನನ್ನು ಅಥವಾ ಇಷ್ಟವನ್ನು ಅಥವಾ ಸಚ್ಚಿದಾನಂದ ಕೃಷ್ಣನನ್ನು ಯಾವ ರೀತಿ ಸಂತೋಷಗೊಳಿಸಿದರೆ ಅವನು ಸಂತುಷ್ಟಿಗೊಳ್ಳುತ್ತಾನೆ. ನನ್ನ ಯಾವ ಜೀವನದಲ್ಲಿ ಯಾವ ಆಸೆಯೂ ಇಲ್ಲ, ಸಂಪೂರ್ಣವಾಗಿ ಅವನ ಹಿತವನ್ನೇ 100% ಸದಾ ಅಪೇಕ್ಷಿಸುವುದು. ಅದಕ್ಕೆ ಈ ಭಾವವನ್ನು ವ್ಯಕ್ತಗೊಳಿಸ್ಲಿಕ್ಕೆ ಅವ್ರು ಯಾವ ರೀತಿ ಹೇಳ್ತಾ ಇದ್ರು, ಇನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಗೋಪಿಯರಿಗೆ ಮದುವೆ ಆಗಿದ್ರೂ ಕೂಡ ಕೃಷ್ಣನ ಮೇಲೆ ಪ್ರೇಮ. ರಾಧೆ ಗೋಸಾಲನ ಮದುವೆ ಆಗಿರ್ತಾಳೆ, ಆದರೂ ಕೂಡ ಅವಳಿಗೆ ಯಾವಾಗಲೂ ಕೃಷ್ಣನ ಮೇಲೆ ಪ್ರೇಮ, ತನ್ನ ಯಜಮಾನ ಬಿಟ್ಟು ಬಿಟ್ಟಿರ್ತಾಳೆ. ಇಲ್ಲಿ ಈ ಲೋಕದಲ್ಲಿ ಯಾವ ಸಂಬಂಧವೂ ಅವಳಿಗೆ ಸತ್ಯ ಅಲ್ಲ, ಆ ಕೃಷ್ಣನ ಮೇಲೆ ಮಾತ್ರ ಸತ್ಯ. ತನ್ನ ಶರೀರದ ಪ್ರಜ್ಞೆ ಇರಲ್ಲ, ತನ್ನ ಊಟದ ಪ್ರಜ್ಞೆ ಇರಲ್ಲ, ತನ್ನ ನಿದ್ದೆಯ ಪ್ರಜ್ಞೆ ಇರಲ್ಲ, ತನ್ನ ಆಹಾರ ವಿಹಾರ ಯಾವುದರ ಪ್ರಜ್ಞೆಯು ಯಾವಾಗಲೂ ಇರಲ್ಲ. ಇರತಕ್ಕಂಥದ್ದು ಕೃಷ್ಣನನ್ನು ಸಂತುಷ್ಟಿಗೊಳಿಸುವುದು ಹೇಗೆ, ಆ ಒಂದು ಸಂತುಷ್ಟಿಯಲ್ಲಿ ತಾನು ಯಾವಾಗಲೂ ಆನಂದವನ್ನು. ಅದಕ್ಕೆ ಒಬ್ಬ ಇದು ವಚನವೇದದಲ್ಲೂ ಒಂದು ಇದು ಬರ್ತಲ್ಲ, ಇದೆಲ್ಲ ಅಂದರೆ ಶ್ರೀರಾಮಕೃಷ್ಣರು ಆ ಚೈತನ್ಯ ಮಹಾಪ್ರಭುಗಳ ಘಟನೆ, ಗೋಪಿಕಾ ಗೀತೆಗಳನ್ನೆಲ್ಲ ಹಾಡಿದಾಗ ಇದರ ಹಿಂದೆ ಸ್ವಲ್ಪ ಈ ಗೋಪಿಯರ ಮಹಾಭಾವ, ಈ ಗ್ರೇಟ್ ಮಾಸ್ಟರು ಸ್ವಲ್ಪ ಮಟ್ಟಿಗೆ ಚೈತನ್ಯ ಅಲ್ಲಿ ಇದನ್ನು ಓದಿದರೆ ಯಾಕೆ ಪರಮಹಂಸ ಈ ಭಾವ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ಶ್ರೀರಾಮಕೃಷ್ಣರು ವಚನವೇದದಲ್ಲಿ ವರ್ಣನೆ ಆಗಿದೆ, ಅದು ಈ ಒಂದು ಘಟನೆ ಅಲ್ಲಿ ಸಿಗ್ತದೆ. ಏನು, ಒಮ್ಮೆ ಆ ಗೋಪಿ ಹೆಸರು ಮರ್ತೋಗಿದ್ದೇನೆ, ಶ್ರೀಕೃಷ್ಣನನ್ನು ಆಹ್ವಾನಿಸಿರ್ತಾಳೆ. ಕೃಷ್ಣನನ್ನು ಅವನು ಸತ್ಕರಿಸಲಿಕ್ಕೆ ಆ ಗೋಪಿ ತನ್ನ ಮನೆಗೆ ಆಹ್ವಾನಿಸಿರ್ತಾಳೆ. ಆವಾಗ ರಾಧೆ ತುಂಬ ದುಃಖಿತಳಾಗಿರ್ತಾಳೆ. ಆವಾಗ ಬೇರೆ ಸಖಿಯರು ಬಂದು ರಾಧೆಯನ್ನು ಕೇಳ್ತಾರೆ, ಯಾಕಮ್ಮ ರಾಧೆ, ಹೊಟ್ಟೆ ಕಿಚ್ಚ, ನಿನಗೆ ಕೃಷ್ಣ ನಿನ್ನ ಮನೆಗೆ ಸದಾ ಬರಬೇಕು ಅಂತ ಯಾವಾಗಲೂ ಭಾವಿಸ್ತಿರ್ತೀಯ, ಅವಳ ಮನೆಗೆ ಹೋಗಬಾರ್ದಾ? ಅದಕ್ಕೆ ರಾಧೆ ಹೇಳ್ತಾಳೆ, ನನಗೆ ಅದರ ದುಃಖ ಇಲ್ಲ. ಮತ್ತು ಯಾವುದರ ದುಃಖ, ಅವಳಿಗೆ ಶ್ರೀಕೃಷ್ಣನ ಹೇಗೆ ಸತ್ಕರಿಸಬೇಕು ಎಂಬ ಪ್ರಜ್ಞೆನೇ ಇಲ್ಲ. ಕೃಷ್ಣನಿಗೆ ಎಲ್ಲಾದರೂ ಒಂದು ಕಿಂಚಿತ್ ಅವಳ ಸತ್ಕಾರದಲ್ಲಿ ಆ ದೋಷ ಉಂಟಾದರೆ ನನಗೆ ಸಹಿಸಲಿಕ್ಕೆ ಅಸಾಧ್ಯ. ಇದರಲ್ಲಿ ತುಂಬ ಹಂತಗಳಿದೆ, ಬೇರೆ ಬೇರೆ ಹಂತ. ಅದು ಚರಿತಾಮೃತದಲ್ಲಿ ಮತ್ತು ಅವರ ಒಂದು ಸಾಧನೆ, ಮಹಾಭಾವದ ಸಾಧನೆಯಲ್ಲಿ ಗೋಸ್ವಾಮಿಗಳು ಮತ್ತು ಮುಂದಿನ ಸಂತರು ಅದರ ಬಗ್ಗೆ ತುಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಅದು ಸ್ವಲ್ಪ ಮೆಚ್ಯೂರಿಟಿ, ಅಂದರೆ ಸ್ವಲ್ಪ ಮಟ್ಟಿಗೆ ಸ್ತ್ರೀ ಪುರುಷ ಎಂಬ ಭಾವ ದಾಟದೇ ಇದ್ದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದ್ದರಿಂದ ಇಲ್ಲಿ ಅವಳು ಯಾವಾಗಲೂ ಈ ರೀತಿ ಭಾವಿಸ್ತಾ ಇರ್ತಾಳೆ, ಏನು, ಕೃಷ್ಣನಿಗೆ ಸತ್ಕಾರದಲ್ಲಿ ಸ್ವಲ್ಪ ದೋಷ ಉಂಟಾದರೆ ಇವಳಿಗೆ ಎದೆಯಲ್ಲಿ ಬೆಂಕಿ ಹಾಕಿದಂತೆ ಭಾವನೆ. ಇದು ಮಹಾಭಾವದ ಒಂದು ಅಂಗ.
ಈ ರೀತಿ ಮಾಡಿದಾಗ ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ ತನ್ನದೇ ಆದ ಒಂದು ವ್ಯಕ್ತತೆ ಇದೆ. ಇಟ್ ಅಪಿಯರ್ಸ್ ಮ್ಯಾನಿಫೆಸ್ಟ್ ಇನ್ ಡಿಫ್ರೆಂಟ್ ಇದು. ಆದ್ದರಿಂದ ಈ ಭಾವವನ್ನು ತಡಿಲಿಕ್ಕೆ ಸಾಧಾರಣ ವ್ಯಕ್ತಿಗಳ ಶರೀರ ಯೋಗ್ಯ ಅಲ್ಲ. ಅವತಾರಗಳಿಗೆ ಮಾತ್ರ ಮಹಾಭಾವದ ಭಾವವನ್ನು ತಾಳಲಿಕ್ಕೆ ಸಾಧ್ಯ. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಒಂದು ಆನೆ ಗುಡಿಸಲಲ್ಲಿ ಪ್ರವೇಶ ಮಾಡಿದಾಗ ಗುಡಿಸಲೆಲ್ಲ ಚಿಂದಿ ಆಗ್ತದೆ, ಪ್ರವೇಶ ಮಾಡಿಸಿ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಆನೆ ಒಳಗೆ ಹೋಗೋಕ್ಕಾಗಲ್ಲ ಗುಡಿಸಿನೊಳಗೆ. ಹಾಗೆ ಮಹಾಭಾವಗಳು ಸಾಮಾನ್ಯ ಶರೀರ ಪ್ರವೇಶ ಮಾಡಲಿಕ್ಕೆ ಆಗೋದೇ ಇಲ್ಲ. ರಾಧೆ, ಚೈತನ್ಯ, ನಂತರ ಪರಮಹಂಸರು. ಆದ್ದರಿಂದ ಈ ಭಾವಸಾಗರದಲ್ಲಿ ಈ ಮಧುರ ಭಾವದ ಒಂದು ಬಹಳ ವಿಶೇಷತೆ. ಅದಕ್ಕೆ ಮೊದಲು ಶರೀರವನ್ನು ದಾಟಬೇಕು. ಶರೀರ ಅದು ಎಂಥ ಉತ್ಕಟವಾದ ಪ್ರೇಮ ಅಂದರೆ, ಆ ಪ್ರೇಮ ನಮ್ಮ ಸಾಧಾರಣ ಹೃದಯ ಅರಿಲಿಕ್ಕೆ ಅಸಾಧ್ಯ. ನಮಗೆ ಸಾಧಾರಣವಾದ ಪ್ರೇಮವನ್ನು ಮಾರ್ತಾ ಅರಿತು. ಆಮೇಲೆ ಇನ್ನೊಂದೇನು ಅಂದರೆ, ಒಂದನೇದಾಗಿ ನಮ್ಮೊಳಗಡೆ ಆ ಪ್ರೇಮದ ಅನುಭವ ಇಲ್ಲ, ಇನ್ನೊಬ್ಬರನ್ನ ಪ್ರೀತಿಸಿ ನಮಗೆ ಗೊತ್ತಿಲ್ಲ. ಸಾಧಾರಣವಾದ ಲೌಕಿಕವಾದ ಪ್ರೇಮಗಳು ಮಾತ್ರ ಒಂದಷ್ಟು ಪರಿಚಯ ಇದೆ. ಅಲ್ಲಿ ಸಂಪೂರ್ಣವಾಗಿ ನಿಸ್ವಾರ್ಥವಾದ ಒಂದು ಪ್ರೇಮ ಎಲ್ಲಿಂದ ತರುವುದು? ಅವತಾರಗಳಲ್ಲಿ ಮಾತ್ರ ಕಾಣ್ತದೆ. ಅವತಾರಗಳ ಪ್ರೇಮ ಇದೆಯಲ್ಲ, ಅವತಾರಗಳ ಪ್ರೇಮ ಜಗತ್ತನ್ನು ವ್ಯಾಪಿಸ್ತದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವೀಕರಿಸ್ತದೆ. ಅದು ಶುದ್ಧವಾದ ವ್ಯಕ್ತಿಗಳ ಬಂದರೆ ಅವನ ಪ್ರೇಮ ಸಂಪೂರ್ಣವಾಗಿ ಹರಿಯಲ್ಪಡ್ತದೆ. ಆದ್ದರಿಂದ ಆ ಒಂದು ಪೂರ್ಣ ಮಟ್ಟದ ಆ ಉತ್ಕಟ ಪ್ರೇಮ ಮಹಾಭಾವದಲ್ಲಿ ವ್ಯಕ್ತ ಆಗ್ತದೆ. ಅದಕ್ಕೆ ಈ ಮಧುರ ಭಾವ ಸಾಧನೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಆ ಕೃಷ್ಣನನ್ನು ಪುರುಷನಾಗಿ ಸ್ವೀಕರಿಸಿ ತನ್ನ ಉತ್ಕಟವಾದ ಪ್ರೇಮವನ್ನು ವ್ಯಕ್ತಗೊಳಿಸ್ತಾನೆ. ಅದನ್ನು ದಾಟಲಿಕ್ಕೆ ತಾನು ಮೊದಲು ಸ್ತ್ರೀ ಅಂತ ಭಾವಿಸ್ಬೇಕು. ಯಾಕೆ? ಪುರುಷ ಸ್ತ್ರೀ ಭಾವ ದಾಟದಿದ್ದರೆ ಆ ಪ್ರೇಮ ವ್ಯಕ್ತ ಆಗೋದಿಲ್ಲ, ಮಹಾಭಾವಕ್ಕೆ ಹೋಗೋದಿಲ್ಲ. ಆದ್ದರಿಂದ ಇದೊಂದು ಆಯಾಮ, ಇದೊಂದು ನಿಯಮ, ಇದೊಂದು ರೀತಿ, ಇದೊಂದು ಸಾಧನೆ, ಇದೊಂದು ಕ್ರಮ. ಆದ್ದರಿಂದ ಇಲ್ಲಿ ನಾವು ಈ ಬೇರೆ ಗೋಪಿಯರೆಲ್ಲ ಒಂದೋ ಎರಡು ಭಾವವನ್ನು ಸಾಧಿಸಿಕೊಂಡು ಕೃಷ್ಣನ ಪ್ರೇಮವನ್ನು ರುಚಿಯನ್ನು ನೋಡ್ತಾರಂತೆ. ಸ್ವಲ್ಪ ಮಟ್ಟಿಗೆ ಆನಂದ ಸ್ವೀಕಾರ ಮಾಡ್ತಾರೆ, ಅದು ಸ್ವಲ್ಪ ಮಟ್ಟಿಗೆ. ಆದರೆ ರಾಧೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಮಹಾಭಾವವನ್ನು ಸ್ವೀಕರಿಸಿ ಅನುಭವಿಸಿ ವ್ಯಕ್ತಗೊಳಿಸ್ತಾಳಂತೆ. ಆದ್ದರಿಂದ ಶಾರದಾಂಜಿ ಅದನ್ನೆಲ್ಲ ಸ್ವಲ್ಪ ವರ್ಣಿಸಿದ್ದಾರೆ. ಕನ್ನಡದಲ್ಲಿ ಹೇಗೆ ವರ್ಣನೆ ಇದೆಯೋ ಗೊತ್ತಿಲ್ಲ. ಹಾರಿಪುಲೇಷನ್, ಇದನ್ನೆಲ್ಲ ಪ್ಯಾಲ್ಪಿಟೇಷನ್ ಅಂತ ಎಲ್ಲ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ಒಂದೊಂದೇ ಹಂತವನ್ನು. ಕನ್ನಡದಲ್ಲಿ ಏನೇನು ಹೇಳಿದಾರೆ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ಈ ಮಧುರ ಭಾವ ಒಂದು ಮುಖ್ಯವಾದ ಅಂಗ ಕೊಡುತ್ತೆ ಪರಮಹಂಸರಿಗೆ. ಮಹಾಭಾವದ ಒಂದು ಬಹಳ ವಿಶೇಷತೆ. ಯಾಕಂದರೆ ಮುಂದೆ ನರೇಂದ್ರ ಬರ್ತಾನಲ್ಲ, ನರೇಂದ್ರ ಒಬ್ಬ ಬಹಳ ಮುಖ್ಯವಾದ ಒಂದು ಇದು. ಯಾಕಂದರೆ ಮುಂದೆ ಈಗ ನಮಗೆ ಸ್ವೀಕಾರ ಆಗಿದ್ದು ನರೇಂದ್ರ ಬರೆದಿದ್ರೆ ಬಹುಶಃ ನಮಗೆ ವಿವೇಕಾನಂದ ಬರೆದಿದ್ರೆ ನಮಗೆ ಶ್ರೀರಾಮಕೃಷ್ಣ ಪರಮಹಂಸ ಸ್ವೀಕರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಆತನೇ ಈ ಒಂದು ಕ್ರಮವನ್ನು, ಈ ಭಾವವನ್ನು ಮುಂದಕ್ಕೆ ತೆಗೆದುಕೊಂಡು ಬಂದ. ಅದಕ್ಕೆ ಇವನಿಗೆ ಕೊಡಲಿಕ್ಕೆ ಪರಮಹಂಸ ಸಂಪೂರ್ಣವಾಗಿ ಭಾವಸಾಗರನಾಗಿ ನಿಂತಿದ್ದಾನೆ. ಇನ್ನು ಮಿಕ್ಕಿದ ಘಟನೆಗಳು ಕಾಳಿಯಾಗಿ ಹತ್ತಿಸಲ್ಪಡುವುದು, ಶಾಂಪುಕುರ್ ಭಾಟಿ ಬೇರೆ ಬೇರೆಯವರಿಗೆ ದರ್ಶನವನ್ನೆಲ್ಲ ಕೊಟ್ಟಿದ್ದು, ಅದೆಲ್ಲವೂ ಕೂಡ ನಮಗೆ ಬೇರೆ ಬೇರೆ ಅನುಭವ. ಆದ ಭಾವಸಾಗರದಲ್ಲಿ ನೀವು ಓದ್ಕೋಬೋದು. ಈ ಮಧುರ ಭಾವ ಮಾತ್ರ ಇದರಲ್ಲಿ ಬಹಳ ವಿಶೇಷವಾಗಿ ಅರಿಯಬೇಕಾದಂಥ ಒಂದು ವಿಚಾರ ಭಾವಸಾಗರದಲ್ಲಿ. ಇನ್ನೊಂದು ಸುಮ್ಮನೆ ಸಾಂದರ್ಭಿಕವಾಗಿ ಘಟನೆ ಹೇಳ್ತೇನೆ. ಒಂದು, ಈ ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣನ ಪರಮಹಂಸರನ್ನ ಒಮ್ಮೆ ದಕ್ಷಿಣೇಶ್ವರಕ್ಕೆ ಬಂದು ನೋಡ್ತಾನಲ್ಲ. ನೋಡಿ ಇನ್ನೇನೋ ರಾತ್ರಿ 10 ಗಂಟೆ ಆಗಿರುತ್ತೆ. ಹಿಂದಿನ ದಿವಸ ಪರಮಹಂಸರು ರಾಮಚಂದ್ರ ದತ್ತನ ಮನೆಗೆ ಬಂದಿರ್ತಾರೆ. ಮಾರನೇ ದಿವಸ ದಕ್ಷಿಣೇಶ್ವರಕ್ಕೆ ರಾಮಚಂದ್ರ ದತ್ತ ಬಂದು ಪರಮಹಂಸನ ಭೇಟಿಯಾಗಿ ಸುಮಾರು ರಾತ್ರಿ 10-11 ಗಂಟೆ ಹೊರಟಿದ್ದಾನವನೀಗ ತನ್ನ ಮನೆಗೆ ಕಲ್ಕಟ್ಟಾಗೆ ಹೋಗಬೇಕು. ಹೋದಾಗ ಪರಮಹಂಸ ಏನು ಹೇಳ್ತಾರೆ, ಅವನ ಹಿಂದೆ ಬಂದು ರಾಮಚಂದ್ರ ದತ್ತನಿಗೆ ಹೇಳ್ತಾರೆ. ಅವನಿಗೂ ಆಶ್ಚರ್ಯ ಆಯ್ತು ನೋಡಿ, ನಮಗೂ ಕೇಳಿದಾಗ ಏನು ಬೇಕು ಕೇಳ್ತಾರೆ ಪರಮಹಂಸರು. ನಿನಗೆ ಏನು ಬೇಕು? ಎಷ್ಟೋ ಜನ ಕೇಳ್ತಾರೆ ಪರಮಹಂಸರು ಆ ರೀತಿಯಾಗಿ. ಅಂದರೆ ನೇರ ಶಿಷ್ಯರಿಗೆ ಹೆಚ್ಚು ಜನ ಅಂತ ಇಟ್ಕೊಳ್ಳಿ. ಏನು ಬೇಕು ನಿನಗೆ? ರಾಮಚಂದ್ರ ದತ್ತನಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಅವನು ಏನು ಹೇಳಿದ, ಮಹಾಶಯರೇ ನನಗೇನು ಬೇಕು ಗೊತ್ತಿಲ್ಲ, ನೀವೇ ಹೇಳಿ. ಆವಾಗ ಪರಮಹಂಸ ಏನು ಹೇಳ್ತಾರೆ, ನಿನಗೆ ನಾನು ಸ್ವಪ್ನದಲ್ಲಿ ಕೊಟ್ಟಿದ್ದಂತಹ ಮಂತ್ರವನ್ನು ಕೊಟ್ಟುಬಿಡು. ಇಲ್ಲಿ ಇದು ಮುಂದೆ ಭಾಳ ಸ್ವಾರಸ್ಯ ಇದೆ. ಘಟನೆಗಳು ಗೊತ್ತಿರುತ್ತೆ, ಮುಂದಿನ ವಿಚಾರ ಭಾಳ ಮುಖ್ಯ. ನಾನು ನಿನಗೆ ಸ್ವಪ್ನದಲ್ಲಿ ಕೊಟ್ಟಿದ್ದ ಸ್ವಪ್ನ ಅದೆಲ್ಲ ಹಿಂದೆ ಘಟನೆ ಎಲ್ಲ ಬರ್ತಾರೆ ನಮ್ಮ ಜೀವನದಲ್ಲಿ. ನೀವು ಓದಿರ್ಬೋದು, ಓದಿದ್ದರೂ ಓದ್ಕೊಂಡ್ರಾಯ್ತು. ನಿನಗೆ ಕೊಟ್ಟಿದ್ದಂಥ ಮಂತ್ರವನ್ನು ನೀನು ಹಿಂದಿರುಗಿಸ್ಬಿಡು, ನನಗೆ ಕೊಟ್ಬಿಡ ಮಂತ್ರವನ್ನು. ಇವನೇನು ಮಾಡ್ತಾನೆ, ಪರಮಹಂಸಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿ ಮನಸ್ಸಿನಲ್ಲಿ ಭಾವಿಸ್ತಾನೆ. ಮಂತ್ರವನ್ನು ಅವನು ಹೂವಾಗಿ ಭಾವಿಸಿ ಆ ಹೂವನ್ನು ಪರಮಹಂಸರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಅವಾಗ ಪರಮಹಂಸ ಏನು ಮಾಡಿದ್ರು, ಸಮಾಧಿಗೆ ಹೋದರು. ತಮ್ಮ ಬಲಗಾಲನ್ನು ರಾಮಚಂದ್ರ ದತ್ತನ ತಲೆಯ ಮೇಲೆ ಇಡ್ತಾರೆ. ಆವಾಗ ಈತ ಬಾಹ್ಯ ಪ್ರಜ್ಞೆ ಕಳ್ಕೊಂಡ್ಬಿಡ್ತಾನೆ.
ಆವಾಗ ಎಷ್ಟೊತ್ತೆ ಆ ಅವಸ್ಥೆಯಲ್ಲಿದ್ದ ಅವನಿಗೂ ಗೊತ್ತಿಲ್ಲ. ಎಷ್ಟರ ಆದಮೇಲೆ ಶ್ರೀರಾಮಕೃಷ್ಣರು ಕಾಲನ್ನು ಎತ್ತಿ ಅವನಿಗೆ ಹೇಳ್ತಾರೆ, ನಿನ್ನ ಸಾಧನೆ ಎಲ್ಲವೂ ಮುಗಿದು ಹೋಯಿತು, ನಿನ್ನ ಸಾಧನೆ ಇಲ್ಲಿಗೆ ಎಲ್ಲ ಮುಗಿದು ಹೋಯಿತು. ಈಗ ನೀನೇನು ಮಾಡಬೇಕು ಅವ್ನು ಕೇಳ್ತಾನೆ. ಮಹಾಶಯರ ಹಾಗೆ ಏನು ಮಾಡಲಿ? ನೀನು ಮಾಡಬೇಕಾದ ಒಂದೇ ಕೆಲಸ, ಆಗಾಗ ಬಂದು ಹೋಗ್ತಿರೋ, ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಬರಬೇಡ, ಏನಾದ್ರು ಇದಕ್ಕಾಗಿ ತೆಗೆದುಕೊಂಡು ಬಾ. ಇಲ್ಲಿ ನೋಡಿ, ನರೇಂದ್ರನಿಗೆ ಹೇಳಬೇಕಾದ್ರೆ ಬೇರೆ ರೀತಿ, ಮಾಸ್ಟರ್ ಮಹಾಶಯನಿಗೆ ಹೇಳಬೇಕಾದ್ರೆ ಬೇರೆ ರೀತಿ, ಇಲ್ಲಿ ರಾಮಚಂದ್ರ ದತ್ತನಿಗೆ ಅನುಗ್ರಹಿಸಬೇಕಾದ್ರೆ ಇದು ಬೇರೆಯೇ ರೀತಿ. ಭಾವಸಾಗರ ಇದೆಲ್ಲ ತುಂಬ ಚೆನ್ನಾಗಿದೆ. ಇದು ನಾನು ಇದನ್ನು ಮುಂದುವರ್ಸೋಕೋಲಿ. ಪರಮಹಂಸ ಹೇಳಿದ್ರಲ್ಲ, ಸಾಧನೆ ಇಲ್ಲಿಗೆ ಮುಗಿದು ಹೋಯಿತು. ಇದಕ್ಕೆ ಗುರುವಿನಡೆಗೆ ದೇವರಡಿಗೆ ಆ ಪುಸ್ತಕದಲ್ಲಿ ಮಹಾಪುರುಷ ಮಾರದ ಒಂದಷ್ಟು ಮೊದಲನೇ ಒಂದು 2-3 ಇದರಲ್ಲೇ ಬರ್ತದೆ. ಅದನ್ನು ಸ್ವಲ್ಪ ಓದಿ ನೋಡಿ, ಇದಕ್ಕೆ ಲಿಂಕ್ ಸಿಗ್ತದೆ ನಿಮಗೆ. ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ? ಸಾಧನೆ ಇಲ್ಲಿಗೆ ಮುಗಿದು ಹೋಯಿತು. ಪರಮಹಂಸರು ಒಂದೆರಡು ಕಡೆ ಹೇಳಿದ್ದಾರೆ, ಮಹಾಪುರುಷ ಮಾರ್ಗದಲ್ಲಿ ಹೇಳ್ತಾರೆ. ಪರಮಹಂಸ ಈ ರಾಮಕೃಷ್ಣ ಸಂಘಕ್ಕೆ ಬಂದ ಮೇಲೆ ಅಥವಾ ಈ ಒಂದು ವಲಯಕ್ಕೆ ಬಂದ ಮೇಲೆ ಯಾವ ರೀತಿ ಅಂತ ಅದನ್ನೆಲ್ಲ ಜೋಡಿಸ್ಕೋಬೋದು. ಮಾಸ್ಟರ್ ಇವನಿಗೆ ರಾಮಚಂದ್ರ ದತ್ತಂಗೆ ಹೇಳಿಬಿಟ್ಟು, ಇಲ್ಲಿಗೆ ನಿನ್ನ ಮುಗಿದೋಯ್ತು ಸಾಧನೆ, ಇನ್ನು ಸಾಧನೆ ಮಾಡಬೇಕಾದ್ದಿಲ್ಲ, ಇನ್ನೇನು ಬಂದು ಹೋಗ್ತಾ ಇರು, ಇಲ್ಲಿಗೆ ಬಂದು ಹೋಗ್ತಾರೆ. ಅದು ಬರಬೇಕಾದ್ರೆ ಖಾಲಿ ಕೈಯಲ್ಲಿ ಬರಬೇಡ, ಏನಾದ್ರು ತೆಗೆದುಕೊಂಡು ಬಾ. ಇದನ್ನು ಮುಂದೆ ನೀವು ಚಿಂತನೆ ಮಾಡಿ. ಇಲ್ಲಿಗೆ ಕೊಂಡಿ ಕೊಟ್ಟು ಬಿಟ್ಟಿದ್ದೇನೆ ನಾನು. ಆಮೇಲೆ ಶ್ರೀರಾಮಕೃಷ್ಣರಿಗೆ ಈ ಯಾವುದು ಅಂತಂದರೆ, ನೇರ ದೃಷ್ಟಿಯಿಂದ ಸೀತೆಯ ದರ್ಶನ ಆಗ್ತಲ್ಲ. ಪಂಚವಟಿಯಲ್ಲಿ ಕೂತ್ಕೊಂಡು ಎದುರುಗಡೆ ಒಬ್ಬಳು ಮಹಿಳೆ ಬರ್ತಾಳೆ, ಪರಮಹಂಸರು ನೋಡ್ತಾ ಇದ್ದಾರೆ, ಯಾರಿದು ಅಂತಂದರೆ ಅವ್ರಿಗೆ ಸ್ಥೂಲವಾದ ಕಣ್ಣಿನಲ್ಲೇ ದರ್ಶನ ಆಗ್ತಾ ಇದೆಯಲ್ಲ, ಅವಳ ಜ್ಯೋತಿ ಇಡೀ ಪಂಚವಟಿಯನ್ನು ಆವರಿಸಲ್ಪಟ್ಟಿದೆಯಲ್ಲ, ಎಲ್ಲ ಪ್ರಜ್ವಲವಾಗಿ ಕಾಣ್ತಾ, ಯಾರು ಇದು ಸ್ತ್ರೀ? 4 ಭುಜಗಳಿಲ್ಲ, 3 ಕಣ್ಣುಗಳಿಲ್ಲ, ಸ್ತ್ರೀಯಾಗಿ ಕಾಣಿಸ್ತಾ ಇದ್ದಾಳೆ. ಆದರೆ ಇವಳ ಜ್ಯೋತಿ, ಇವಳ ಒಂದು ಕಾಂತಿ, ಇವಳ ಒಂದು ದಿವ್ಯತೆ ದೇವದೇವಿಯರ ಕಾಂತಿಯನ್ನು ಮೀರಿಸ್ತಾ ಇದ್ದಾಳೆ, ಯಾರು ಇವಳು? ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು ಕೋತಿ ಅಥವಾ ಮಂಗ ಬಂದು ಅವಳ ಕಾಲು ಬಡಿ ಬಂದು ನಮಸ್ಕಾರ ಮಾಡಿ ಹೋದ್ಮೇಲೆ ಶ್ರೀರಾಮಕೃಷ್ಣರಿಗೆ ಏನು ಅನಿಸ್ತು? ಓ, ಇವಳು ಆ ಸೀತೆ. ಇವಳಿಗೆ ಶ್ರೀರಾಮಕೃಷ್ಣರಿಗೆ ಇಷ್ಟು ಅರಿಯೋ ಹೊತ್ತಿಗೆ ಆಗಲೇ ಸೀತೆ ಬಂದು ಇವಳು ಒಳಗಡೆ ಐಕ್ಯ ಆಗ್ತಾರೆ, ಪರಮಹಂಸರ ಒಳಗಡೆ ಐಕ್ಯ ಆಗ್ತಾರೆ. ಅವಾಗ ಶ್ರೀರಾಮಕೃಷ್ಣರು ಹೇಳ್ತಾರಲ್ಲ, ಸಮಾಧಿಗೆ ಹೋದಾಗ ಅವರ ಮುಖದಲ್ಲಿ ಆ ಮಂದಹಾಸ ಬರ್ತಲ್ಲ, ಅದು ಸೀತೆಯ ಕೊಡುಗೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಆಶ್ಚರ್ಯವಾಗಿ, ಪರಮಹಂಸರಿಗೆ ಲೀಲಾ ಪ್ರಸಂಗದಲ್ಲಿ ಬರ್ತೆ, ಏನು ಹೇಳ್ತಾರೆ? ಬಹುಶಃ ನಾನು ತುಂಬ ಕಷ್ಟಪಟ್ಟನಲ್ಲ, ಯಾಕಂದರೆ ಮೊದಲನೇ ಸ್ಥೂಲವಾದ ಕಣ್ಣಿನಲ್ಲಿ ನನಗೆ ಈ ರೀತಿಯಾಗಿ ತೆರೆದ ಕಣ್ಣಲ್ಲಿ ಆದಂಥ ಮೊದಲನೇ ದರ್ಶನ ಸೀತೆ ಇದು. ಆದ್ದರಿಂದ ನನ್ನ ಜೀವನದಲ್ಲಿ ತುಂಬ ಕಷ್ಟ ಅಂತಾರೆ ಪರಮಹಂಸರು. ನನಗೆ ಯಾಕೆ ಇಷ್ಟೊಂದು ಕಷ್ಟ ಎಲ್ಲ ಅನುಭವಿಸ್ತೆ ಅಂತಂದರೆ ಸೀತೆಯನ್ನು ಕಂಡಲ್ಲ, ಅದಕ್ಕೆ ಅಂತ ಹೇಳ್ತಾರೆ. ಅದು ಯಾಕೆ ಹೇಳಿದ್ರು ಅಂತ ಅದು ಬೇರೆ ಬೇರೆ ರೀತಿ, ಬಟ್ ಇದೊಂದು ಅಲ್ಲಿ ಲೀಲಾ ಪ್ರಸಂಗದಲ್ಲಿ ಬರುತ್ತಾ ಆ ಮಾತು. ಆದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣರಿಗೆ ಆ ಸೀತೆಯ ಐಕ್ಯ ಆಗಿ ಆ ಕೊಡುಗೆ ಇದೆಯಲ್ಲ, ಮಂದಹಾಸ, ಅದು ತುಂಬ ಜನ ವರ್ಣನೆ. ವಿಜ್ಞಾನಜಿ ಮಹಾರಾಜ್ ಕೂಡ ಬರ್ತದೆ ಮಾತಿನಲ್ಲಿ. ಪರಮಹಂಸರನ್ನ ಪ್ರಥಮ ಬಾರಿಗೆ ಕಂಡಾಗ ಶ್ರೀರಾಮಕೃಷ್ಣ ಸಮಾಧಿಗೆ ಹೋಗ್ತಾರೆ. ಅವಾಗ ಅವ್ರು ಹೇಗೆ ಅವ್ರ ಮುಖದ ಮೇಲೆ ಮಂದಹಾಸ ಹೇಗಿತ್ತು ಅಂದರೆ, ಅವ್ರು ಬರೀತಾರೆ, ಕಲಂಗ್ರಿ ಹಣ್ಣು ಒಡೆದು ಹೋದಾಗ ಆ ಮುಖದಲ್ಲಿ ಕಾಂತಿ ಬರ್ತಲ್ಲ ಹಾಗಿತ್ತು ಅಂತ ಬರೆದಿದ್ದಾರೆ. ಅದರಿಂದ ಆ ಕೊಡುಗೆ ಸೀತೆ ಕೊಡ್ತಾರೆ. ಅಂದರೆ ಎಲ್ಲ ಅದ್ಭುತವಾದ ಒಂದು ಅವತಾರಗಳು ಅಥವಾ ವ್ಯಕ್ತಿಗಳು ಅಥವಾ ವ್ಯಕ್ತಿತ್ವ ಅಂತ ಏನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅದರ ಎಲ್ಲ ವಿಶೇಷತೆ ಪರಮಹಂಸರಲ್ಲಿ ಕಾಣ್ಬೋದು. ಜೀವನದಲ್ಲಿ ಎಲ್ಲರೂ ಅವ್ರ ರೆಮಿನಿಸೆನ್ಸಸ್ ಇದೆಯಲ್ಲ, ಘಟನೆಗಳೆಲ್ಲರೂ ವರ್ಣಿಸಲ್ಪಟ್ಟಿದ್ದಾರೆ. ಆದ್ದರಿಂದ ಅದೆಲ್ಲ ವ್ಯಕ್ತಿತ್ವಗಳ ಮಹತ್ವವನ್ನು ಇವರು ವ್ಯಕ್ತಿತ್ವದಲ್ಲಿ ಕಾಣಬಹುದು. ಅದರಿಂದಲೇ ನಮಗೆ ಶ್ರೀರಾಮಕೃಷ್ಣ ಬರೀತಾರಲ್ಲ ಈ ಭಾವಸಾಗರ ಅಂತ. ಈ ಶ್ರೀರಾಮಕೃಷ್ಣರ ಛಾಯಾಚಿತ್ರವನ್ನು ಭಾಳ ಹಿಂದೆ ವಿಜ್ಞಾನಜಿ ಮಹಾರಾಜ್ ಇದ್ದಾಗಲೇ ಯಾರೋ ಒಬ್ಬರು ನಮ್ಮಂಥರ ಭಾಳ ಬುದ್ಧಿವಂತವಾದ ಭಕ್ತರೆಲ್ಲ ಬುದ್ಧಿವಂತರು ತಾನೆ, ಹಾಗಿದ್ರೆ ಬುದ್ಧಿವಂತವಾದ ಭಕ್ತರು ವಿಜ್ಞಾನಜಿ ಮಹಾರಾಜನ್ನ ಕೇಳಿದರು, ಸ್ವಾಮೀಜಿ ನಾವು ಪರಮಹಂಸರ ಛಾಯಾಚಿತ್ರ ಈ ಫೋಟೋ ನೋಡಿದ್ರೆ ನಮಗೇನು ಅಂಥ ಇವರು ಭಾಳ ಅವತಾರ ಅಂತ ಏನು ಅನಿಸೋದೇ ಇಲ್ವೇ? ಅದಕ್ಕೆ ನಮಗೆ ಅನಿಸ್ಬೇಕು. ಈಗ ಶ್ರೀರಾಮಕೃಷ್ಣ ಅವತಾರ ಅಂದರೆ ವಿವೇಕಾನಂದಗೆ ಅನಿಸಿದ್ದು ಸಾಲದು, ನಮ್ಗೆ ಅನಿಸ್ಬೇಕಲ್ಲ. ಅದಕ್ಕೆ ಅವ್ರು ಹೇಳಿದಂತೆ ಏನು ಅನಿಸಲ್ಲ, ಆದರೆ ಅಷ್ಟಕ್ಕೆ ಹೇಳಿದರೆ ಸರಿ ಹೋಗ್ತಾಯಿತ್ತು. ಮುಂದುವರಿಸ್ತಾರೆ ನಮ್ಮ ಇದನ್ನು ಹೇಳ್ಕೊಳ್ಲಿಕ್ಕೆ, ಅಜ್ಞಾನ ತೋರಿಸ್ಕೊಳ್ಳಿಕ್ಕೆ. ಸ್ವಾಮಿ ವಿವೇಕಾನಂದರು ನೋಡಿದ್ರೆ ಏನೋ ಒಂಥರ ಲಯನ್, ಏನೋ ಸಿಂಹ ಅಂತ ನಮ್ಗೆ ಅನಿಸುತ್ತೆ. ಆದರೆ ಪರಮಹಂಸರು ನೋಡಿದ್ರೆ ಹಾಗೆ ಅನಿಸೋದಿಲ್ವಲ್ಲ. ಅದಕ್ಕೆ ವಿಜ್ಞಾನಜಿ ಮಹಾರಾಜ್ ನಿನ್ನಷ್ಟು ಮೂರ್ಖ ಇನ್ನೊಬ್ಬನಿಲ್ಲಪ್ಪ. ನೋಡು, ಈ ಯಾವ ಅವತಾರಗಳಲ್ಲೂ ಕೂಡ ಉನ್ನತವಾದ ಒಂದು ಮಟ್ಟದಲ್ಲಿ ಅಥವಾ ಸ್ಥಿತಿಯಲ್ಲಿ ಛಾಯಾಚಿತ್ರ ತೆಗೆದಿಲ್ಲ.
ಶ್ರೀರಾಮಕೃಷ್ಣರು ಇದು ಷಟ್ಚಕ್ರವನ್ನು ಭೇದಿಸಿ ಸಮಾಧಿಯಲ್ಲಿದ್ದಂಥ ಇದು ಭಾಳ ಅದ್ಭುತವಾದ ಒಂದು ಇದು ಛಾಯಾಚಿತ್ರ. ಇದು ವಿಜ್ಞಾನಜೀವನ ಭಕ್ತರಿಗೆ ಹೇಳ್ತಾರೆ. ಆದ್ದರಿಂದ ನೀನು ಈ ಒಂದು ಇದರ ಮೇಲೆ ಧ್ಯಾನಿಸಿದರೆ ಬಹಳ ಉನ್ನತವಾದ ಮಟ್ಟಕ್ಕೆ ಯೋಗ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಎಚ್ಚರವಾಗಿರಬೇಕು. ಷಟ್ಚಕ್ರವನ್ನು ಭೇದಿಸಿ ಒಬ್ಬ ವ್ಯಕ್ತಿ ಹೋದಾಗ ಹೇಗಿರ್ತಾನೆ ಅಂತ ನಮಗೆ ಸಿಕ್ಕಿರೋದು ಫೋಟೋ ಮೂಲಕ ಇದು ಪ್ರಥಮ ಬಾರಿ ನಮಗೆ. ಆದ್ದರಿಂದ ಇದು ಪರಮಹಂಸರ ಛಾಯಾಚಿತ್ರವನ್ನು ಅಷ್ಟು ಸರಳವಾಗಿ ಲಘುವಾಗಿ ಮಾತಾಡಬೇಡ ಅಂತ ಪರಮಹಂಸರು ಹೇಳ್ತಾರೆ. ಈಗ ಇದಾಯ್ತಲ್ಲ, ಇದು ಭಾಸ್ವರ, ಭಾವಸಾಗರ, ಚಿರ ಉನ್ಮದ. ಅಂದರೆ ಉನ್ಮತ್ತ ಯಾವಾಗಲೂ ಅವನು ದಿವ್ಯವಾದ ಒಂದು ಉನ್ಮತ್ತ ದಿವ್ಯದ ಮತ್ತ. ನಮ್ಮ ಶ್ರೀಮಾತೆ ಶಾರದಾದೇವಿಯವರ ಪ್ರಸಂಗದಲ್ಲಿ ಬರುತ್ತಲ್ಲ, ಏನು ಶ್ರೀಮಾತೆಯವರು ಮೊದಲನೇ ಸಾಲಿ ಪ್ರಥಮ ಹಂತದಲ್ಲಿ ದಕ್ಷಿಣೇಶ್ವರಕ್ಕೆ ಬಂದಾಗ ಪರಮಹಂಸರ ಜೊತೆಗೆ ಇರಲಿಕ್ಕೆ ಹೋದಾಗ ಅವರೊಂದಿಗೆ ಕೋಣೆಯಲ್ಲಿದ್ದಾಗ ಮೊದಲು ಅವ್ರಿಗೆ ಅರಿಲಿಕ್ಕೆ ಆಗ್ತಾಯಿಲ್ಲ ಪರಮಹಂಸು ಯಾವ್ಯಾವ ಭಾವಕ್ಕೆ ಹೋಗ್ತಾರೆ, ಯಾವ್ಯಾವ ರೀತಿ ಇರ್ತಾರೆ, ಶರೀರದಲ್ಲಿ ಉಸಿರು ಸಂಚಾರ ಯಾವುದೂ ಇಲ್ಲವೇ ಇಲ್ಲ, ಇದಾರೋ ಶರೀರ ಬಿಟ್ಟಿದ್ದಾರೋ ಏನು ಅರಿಯೋದೇ ಭಾಳ ಕಷ್ಟ. ಒಂದು ಸಲ ಅಂತೂ ಎಷ್ಟು ಈ ಮಾತೆಯವರು ಬರೀತಾರಲ್ಲ, ಶ್ರೀಮಾತೆಯವ್ರು ನಿದ್ದೆ ಬರದೆ ಪಕ್ಕದಲ್ಲಿ ಹೆದರ್ಕೊಂಡು ಮೂಲೆಯಲ್ಲಿ ಕೂತಿದ್ದಾರೆ. ಯಾಕೆಂದರೆ ಪರಮಹಂಸರು ಏನು ಗೊತ್ತಾಗ್ತಾರೆ, ಯಾರು ಕರಿಬೇಕು ಗೊತ್ತಿಲ್ಲ, ಹೃದಯನ ಕೂಗೋದು, ಹೃದಯ ಸಿಗ್ತಾ ಇಲ್ಲ, ಏನು ಮಾಡೋದು. ಶ್ರೀಮಾತೆಯವ್ರಿಗೆ ಭಯ. ಇಡೀ ರಾತ್ರಿ ಎಷ್ಟೋ ದಿವಸಗಳು ಹಿಂಗೆ ಆಗಿಬಿಟ್ಟಿದೆ. ಪರಮಹಂಸಗೆ ಆಮೇಲೆ ಅರ್ಥ ಆಗುತ್ತೆ, ನೀನು ಇಲ್ಲಿ ಮಲಗಬೇಡ, ನಹಬತ್ತಿಗೆ ಹೋಗು. ಇದು ಚಿರ ಉನ್ಮದ. ಇದು ಸ್ವಯಂ ಶ್ರೀಮಾತೆ ಜಗಜ್ಜನನಿಯಾಗಿ ಬಂದಾಗ ಅದು ಇನ್ನೂ ತಯಾರಾಗಬೇಕು, ಇನ್ನೂ ವ್ಯಕ್ತವಾಗಬೇಕು, ಒಳಗಡೆ ಇದೆ ಅದು. ಪರಮಹಂಸ ಇನ್ನೂ ತಯಾರು ಮಾಡಬೇಕು ಆ ಮಾತೆಯನ್ನು. ಆಗ ಪ್ರಥಮ ಹಂತದಲ್ಲಿ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದು ಇಷ್ಟೆಲ್ಲ ನೋಡಿದಾಗ ಯಾವಾಗಲೂ ಚಿರ ಉನ್ಮದ. ನೇರ ಶಿಷ್ಯರು ಪ್ರತಿಯೊಬ್ಬರು, ವಿಜ್ಞಾನಜಿ ಮಹಾರಾಜ ಆಗಿರ್ಬೋದು, ರಾಖಾಲ್ನ ಆಗಿರ್ಬೋದು, ವಿವೇಕಾನಂದ್ರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಭಕ್ತರು ಯಾರ್ಯಾರು ಪರಮಹಂಸರೊಂದಿಗೆ ಸದಾಕಾಲ ಇರ್ತಾರಲ್ಲ. ಅದಕ್ಕೆ ಬ್ರಹ್ಮ ಅಂತ ಹೇಳ್ತಾರಲ್ಲ, ಈ ಪರಮಹಂಸರ ಈ ರೀತಿ ಇದ್ದರು ಅಂತ ಹೇಳಲಿಕ್ಕೆ ಭಾಳ ಕಷ್ಟ. ಯಾಕೆ ಅವರು ಭಾವದಲ್ಲಿ ತೇಲ್ತಾ ಇರ್ತಾರೆ. ಒಂದೊಂದು ಭಾವದಲ್ಲಿ ರಾಧೆಯ ಧ್ಯಾನ ಮಾಡಿದಾಗ ಅವರು ರಾಧೆನೇ ಆಗಿರ್ತಾರೆ. ರಾಮನ ಚಿಂತನೆ ಅವ್ರಿಗೆ ಬಂತು ಅಂತಂದರೆ ಶ್ರೀರಾಮನಾಗಿ ಬಿಡ್ತಾನೆ. ಕೃಷ್ಣನ ಚಿಂತೆಗಳು ಅವರಲ್ಲಿ ಮರ್ತಾ ಇದ್ದು ಗೋಪಿಕೆ ಆಗಿ ಕೃಷ್ಣನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಅಥವಾ ಅವನು ವಿಷ್ಣುವೋ ದೇವಿಯೋ ಕಾಳಿಯೋ ಯಾವುದರ ಮೇಲೆ ಧ್ಯಾನ ಚಿಂತನೆಗಳು ಹರಿಯುತ್ತೋ ಅವರ ಶರೀರ ಮನಸ್ಸು ಭಾವ ಆ ರೀತಿಯಾಗಿ ಆಗಿಬಿಡ್ತದೆ. ಆದ್ದರಿಂದ ಅವನು ಹೀಗೆ ಅಂತ ಹೇಳುವುದು ಕಷ್ಟ. ಅವನು ಯಾವಾಗಲೂ ಚಿರ ಉನ್ಮದ ಆದರೂ ನೋಡಿ ಸ್ವಾರಸ್ಯ, ಭಾವಸಾಗರ, ಚಿರ ಉನ್ಮದ. ಆದರೆ ನಮ್ಮನ್ನು ಕಂಡ್ರೆ ಪ್ರೇಮ ಪಾಥಾರ್ ಅಂದ್ರೇನು, ಪ್ರೇಮದ ಅಂಬುದಿ, ಪ್ರೇಮದ ಸಾಗರ. ಹಾಗಾಗಿಲ್ಲದೆ ಇದ್ದರೆ ಇಲ್ಲೆಲ್ಲ ಬರಲಿಕ್ಕೆ ಅವಕಾಶ ಆಗ್ತೈತೆ. ಭಾಳ ವಿಶೇಷ ಇದು. ಯಾಕೆ ವಿಶೇಷ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ, ಅಂದರೆ ಮುಂಚೆ ಭಾಳ ಹಿಂದೆ ಏನು ಪ್ರತೀತಿ ಇತ್ತು ಅಂತಂದರೆ ಈ ಅಧಿಕಾರಿ ಭೇದ ಭಾಳ ಒಂದು ವಿಚಾರ ಇದು. ಮುಖ್ಯವಾಗಿ ಸಾಧನೆ ಶಾಸ್ತ್ರ ಅಧ್ಯಯನ ಇದಕ್ಕೆಲ್ಲ. ಪರಮಹಂಸರು ಮತ್ತು ವಿವೇಕಾನಂದರು ಬಂದ ಮೇಲೆ ಇದರ ಒಂದು ಹೊಸ ಆಯಾಮವನ್ನು ಕೊಟ್ಟು ಈ ಒಂದು ಕ್ಷೇತ್ರಕ್ಕೆ ವಲಯಕ್ಕೆ ಎಲ್ಲರಿಗೂ, ಈಗ ಯಾರು ಈ ಆಶ್ರಮಕ್ಕೆ ಬರೆದಿದ್ರು ಕೂಡ ಅಥವಾ ಯಾವ ಒಂದು ಪರಿಚಯ ಇಲ್ಲದಿದ್ರು ಕೂಡ, ಶಾಸ್ತ್ರದ ಆಧಾರದ ಪರಿಚಯ ಇಲ್ಲದಿದ್ರು ಕೂಡ, ಕಡೆ ಪಕ್ಷ ಒಂದು ದೃಷ್ಟಿಯಿಂದ ಹೇಳ್ತಾಯಿದ್ದೀನಿ, ಬೇರೆ ಬೇರೆ ಭಾವದ ಒಂದು ದೃಷ್ಟಿ. ಈಗ ಶಾಸ್ತ್ರ ಅಧ್ಯಯನ ಎಷ್ಟು ಜನಕ್ಕೆ ಸಾಧ್ಯ? ಅದು ಕೂಡ ನಿಮಗೇನಾದರೂ ಸ್ವಲ್ಪ ಆಳವಾಗಿ ವಿವೇಕಾನಂದರು ಸಾಹಿತ್ಯವನ್ನು ಓದಲಿಕ್ಕೆ ಸಾಧ್ಯ ಆದರೆ ಎಷ್ಟೋ ಶಾಸ್ತ್ರದ ಸೂಕ್ಷ್ಮಗಳು ಅರ್ಥ ಆಗಿಬಿಡ್ತದೆ. ಪರಮಹಂಸರ ವಚನ ಅಂದರೆ ಮೊದಲು ವಚನವೇದ, ಮೊದಲು ಪರಮಹಂಸರ ಜೀವನ ಇದು ಯುಗಾವತಾರ ಓದಿ ಲೀಲಾ ಪ್ರಸಂಗ ಓದಿದ ಮೇಲೆ ವಚನವೇದ ಓದಿದ್ರೆ ಬೇರೆ ರೀತಿ ಆಗ್ತದೆ. ಅದೆಲ್ಲ ಓದಿದ ಮೇಲೆ ಎಷ್ಟೋ ಶಾಸ್ತ್ರ ಸೂಕ್ಷ್ಮಗಳು ಪರಮಹಂಸರ ರೀತಿಯಾಗಿ ಬರ್ತದೆ. ಶಾಸ್ತ್ರಾಧ್ಯಯನ ಅಂತಂದರೆ ಅಧಿಕಾರ ವೇದ, ಅಧಿಕಾರವಾದ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಈಗಲೂ ಕೂಡ ಇದು ಪಟ್ಟಿದೆ. ಸಾಧನೆಗೆ ಈ ಮಂತ್ರದೀಕ್ಷೆ ಕ್ರಮ ಒಂದು ಬಂದಿದೆ ನೋಡಿ, ಎಷ್ಟು ಜನಕ್ಕೆ ಅವಕಾಶ ಆಗಿದೆ ಅದು. ಆದ್ದರಿಂದ ಇದು ಪ್ರೇಮ ಪಾಥಾರ್. ಇನ್ನು ನಾನು ಆ ವ್ಯಕ್ತಿತ್ವಕ್ಕೆ ಹೇಳ್ತಾ ಇಲ್ಲ, ಈಗ ನಮ್ಮ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಮಗೆಲ್ಲ ಅವಕಾಶ ಈ ರೀತಿಯೆಲ್ಲ ಆಗಿ ಇದೆಯಲ್ಲ. ಪ್ರೇಮ ಪಾಥಾರ್, ಚಿರ ಉನ್ಮದ ಪ್ರೇಮ ಪಾಥಾರ್. ಇದರ ಇನ್ನು ಮುಂದಿನ ಶುಕ್ರವಾರನೂ ಮಂಗಳನಾಥ ಅಂದರೆ ಮಾತಾಡ್ತಾರೆ. ಯಾಕಂದರೆ ಮುಂದಿನ ಶುಕ್ರವಾರನೂ ಅವಕಾಶ ಇದೆ. ಅದರಿಂದ ಮುಂದಿನ ವಾರ ಈ ಪ್ರೇಮ ಪಾಥಾರಿಂದ ಮತ್ತೆ ಮುಂದುವರಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.
ಶ್ರೀರಾಮಕೃಷ್ಣಾರ್ಪಣಮಸ್ತು.